शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म 659 ಭಾಷ್ಯ ಭಾಗ ಏವಂ ದೋಷಂ ಅಲ್ಲಿಂದ ತಾನೆ ಏವಂ ದೋಷಂ ದೇಹಛಾಯಾತ್ಮದರ್ಶನೆ ಅಧ್ಯವಸ್ಯ ಏವಂ ದೋಷಂ ದೇಹಛಾಯಾತ್ಮದರ್ಶನೆ ಅಧ್ಯವಸ್ಯ ಸಹ ಸಮಿತ್ಪಾಣಿಃ ಬ್ರಹ್ಮಚರ್ಯಂ ವಸ್ತುಂ ಪುನರೇಯಾಯ ಏವಂ ಈ ರೀತಿಯಾಗಿ ದೋಷವನ್ನ ಅಂದ್ರೆ ಛಾಯಾತ್ಮದಲ್ಲಿ ದೋಷವನ್ನ ಏನ್ ಛಾಯಾತ್ಮ ದೋಷ ಇದು ಅಂಧ ಆದರೆ ಅದು ಅಂಧ ಆಗುತ್ತೆ ಇದು ಸಾಮ ಆದರೆ ಅದು ಸಾಮ ಆಗುತ್ತೆ ಇದು ವೃಕ್ಣ ಕೈ ಕಾಲು ಕಡಿಸ್ಕೊಂಡು ಅದು ಕೈ ಕಾಲು ಕಡಿಸ್ಕೊಂಡು ಏನಾಯ್ತು ಇದರ ಪಡಿ ಹೆಚ್ಚು ಪಡಿ ನೆರಳು ಛಾಯಾತ್ಮ ಈ ಛಾಯಾತ್ಮ ದರ್ಶನದಲ್ಲೂ ದೋಷವನ್ನ ನಿಶ್ಚಯ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಮತ್ತೊಮ್ಮೆ ಸಮಿತಿ ನಾರಿಸ್ಕೊಂಡ ಅಲ್ಲೇ ಇತ್ತು ಬೇಕಾಗ್ತದೆ ನಮ್ಮ ಸಮಿತಿಗೆ ತೊಂದರೆ ಇಲ್ಲ ಪಾಲಾಶ ಸಮೇತ ಅರಳಿ ಸಮೇತನ ಕೈ ತುಂಬ ಅನ್ಕೊಂಡ ಬ್ರಹ್ಮಚರ್ಯದಲ್ಲಿ ಮತ್ತೆ ಇರಬೇಕು ಅಂತ ಅನ್ಕೊಂಡು ನಿಶ್ಚಯ ಮಾಡ್ಕೊಂಡು ತಾನೇ ನಿಶ್ಚಯ ಮಾಡ್ಕೊಂಡು ಬ್ರಹ್ಮಚರ್ಯ ಇರಬೇಕು ಅಂತ ನನ್ಗೆ ಗೊತ್ತು ಈಗ ಹೋದ್ರೆ ಅಪ್ಪ ಕೊಳಗಿಸ್ತಾನೆ ಮತ್ತೆ ಬ್ರಹ್ಮಚರ್ಯ ತೋರಿಸ್ತಾನೆ ಅಂತ ಹೇಳಿ ಗೊತ್ತಾಗಿ ಬ್ರಹ್ಮಚರ್ಯ ಇರಬೇಕು ಅಂದ್ಕೊಂಡು ಮತ್ತೊಮ್ಮೆ ಬಂದ ಅವನು ಪ್ರಜಾಪತಿ ಹತ್ರ ಇನ್ನೊಂದ್ಸಲ ಬಂದ ತಮ್ಮ ಪ್ರಜಾಪತಿರುವಾಚ ಬಂದಂತಹ ಅವನನ್ನು ಕುರಿತು ತಮ್ಮ ಇಂದ್ರ ಆ ಇಂದ್ರನನ್ನು ಕುರಿತು ಪ್ರಜಾಪತಿಯು ಹೇಳಿದನು ಏನ್ ಹೇಳಿದ ಮಘವನ್ ಯತ್ ಶಾಂತ ಹೃದಯ ಪ್ರಾವ್ರಾಜೀಃ ಪ್ರಗತವಾನಸಿ ವಿರೋಚನೇನ ಸಾರ್ಧಂ ಕಿಮಿಚ್ಛನ್ ಪುನರಾಗಮಃ ಇತಿ ಮಘವನ್ ಮಘಾನೇನ ಯಜ್ಞ ಮಘೋವ ಅಂದ್ರೆ ಮಘ ಮಘಾಹ ಅಸ್ಯ ಸಂತಿ ಮಘವಾನ್ ಮಘಾನ ಯಜ್ಞಗಳು 100 ಶ್ವೇತ ಮಾಡಿದಾನೆ ಸಾಮಾನ್ಯ ಅಲ್ಲ ದೇವೇಂದ್ರ ಅಂದ್ರೆ ಯಶುಷ್ಮ ದ್ರೋದಸಿ ಅಭ್ಯಸೇತ ಸುಟ್ಟು ಮಾಡ್ಕೊಂಡು ಸಾಕು ಜಾವ ನಡುಗುತ್ತದೆ ತರದ ನಡುಗುತ್ತದೆ ದೇವೇಂದ್ರನು ಭಗವಂತನು ಶಾಂತ ಹೃದಯನಿಗೆ ಗೊತ್ತಾಯ್ತು ಅಪ್ಪ ಹೇಳಿದಂತ ವಿಚಾರ ಗೊತ್ತಾಯ್ತು ಅಂತ ಹೇಳಿ ಶಾಂತಂ ಹೃದಯಂ ಯಸ್ಯ ಸಹ ಶಾಂತ ಹೃದಯ ಶಾಂತವಾದ ಹೃದಯವುಳ್ಳವನಾಗಿ ಹೋಗಿದ್ಯಲ್ಲೋ ದೇವೇಂದ್ರ ಯಾರೊಡನೆ ಸಾರ್ಧಂ ವಿರೋಚನೇನ ಸಮಂ ಸಾಕಂ ಸಾರ್ಧಂ ಸಹ ಅಲ್ವಾ ಸಾಕಂ ಸಾರ್ಧಂ ಸಮಂ ಸಹ ಎಲ್ಲವೂ ಸತ್ಯ ಭಕ್ತಿ ಬರಬೇಕು ವಿರೋಚನೇನ ನೋಡದೆ ಶಾಂತ ಹೃದಯನಾಗಿ ಹೋಗಿದ್ಯಲ್ಲೋ ದೇವೇಂದ್ರ ಯಾತಕ್ ಬಂದ್ಯೋ ಏನಾಯ್ತು ನಿಗೆ ಅಂತ ದೇವೇಂದ್ರ ಪ್ರಜಾಪತಿ ಗೊತ್ತಿದ್ದು ಕೇಳ್ತಾ ಇದ್ದಾನೆ ಗೊತ್ತಿಲ್ಲ ಪ್ರಜಾಪತಿಗೆ ಏನಂತ ಅವ್ನಿಗೆ ಗೊತ್ತಾಗಿಲ್ಲ ಅಂತ ನಾನೇ ಕೇಳಿದೆ ನೀನ್ ಹೇಳೋ ಅಂತ ಹೇಳಿ ಎಷ್ಟು ತಮಾಷೆ ಐತಿ ನೋಡು ಆ ದೇವೇಂದ್ರ ಗೊತ್ತು ಮಾಡ್ಕೊಂಡೇ ಹೋಗಿದ್ದಾನೆ ಅನ್ನೋದು ಅರ್ಥವಾಗಿದೆ ಪ್ರಜಾಪತಿಗೆ ಹೋಗುವಾಗ ಅಂದ್ಬಿಟ್ಟ ಯಾರಾದ್ರೂ ಸರಿ ಕಂಡ್ರಪ್ಪ ದೇವತೆಗಳಾಗಿರ್ಲಿ ಹಸುರಾಗಿರ್ಲಿ ಇದನ್ನು ಕಟ್ಕೊಳ್ದೆ ಹೋಗಿದ್ರೆ ಅವರು ಎಲ್ಲಾದ್ರೂ ಹೋಗ್ತಾರೆ ಅಂದ ಅದನ್ನ ಅದೇನು ಪುಣ್ಯವಶ ಮಧ್ಯದಲ್ಲಿ ಅವನು ಹೊಳಿತು ಆ ವಿರೋಚನ ಹೊಳಿಯಲ್ಲ ಅವ್ನು ಹೊರಟೋಗ್ಬಿಟ್ಟ ಅವನು ಹಸುರು ಹಾಗೆ ಹೇಳ್ದ ಇವ್ ಮಧ್ಯ ಬಂದಾಗ ದೇವೇಂದ್ರ ಪ್ರಜಾಪತಿ ಕೇಳ್ತಾ ಇದ್ದಾನೆ ಏನಯ್ಯ ದೇವೇಂದ್ರ ಶಾಂತ ಹೃದಯನಾಗಿ ವಿರೋಚನ ನೋಡದೆ ನೀನು ಹೊರಟೋಗಿದ್ಯಲ್ಲ ಯಾತಕ್ ಮತ್ ಬಂದೆ ಮತ್ ಬರೋ ಕಾರಣ ಏನು ವಿಜಾನನ್ನಪಿ ಪುನಃ ಇಂದ್ರಾಭಿಪ್ರಾಯಾಭಿವ್ಯಕ್ತಯೇ ಯದ್ವೇತ್ಸ ಮೋಪಸೀದ ಇತಿ ಯದ್ವತ್ ಅವಾಗಲೇ ಬಂದಿದ್ರು ಯಾತಕ್ ಬಂದಿದ್ರು ಕೇಳಿದ್ದ ಯಾಕೆ ತಿಳ್ಕೊಳಕ್ಕೆ ಇದ್ದ ಮತ್ ಬಂದಿದ್ದು ಆತ್ಮ ತಿಳ್ಕೊಳಕ್ಕೆ ಗೊತ್ತಿತ್ತು ಅವನಿಗೆ ವಿಜಾನನ್ನಪಿ ಅಂದ್ರೆ 2 ವರ್ಷದಲ್ಲಿ ಅವನು ಗೊತ್ತಾಗಿದ್ರು ವರ್ಷ ಮಾಡ್ಬೋದು ಬಂದಿರೋ ಉದ್ದೇಶ ಆತ್ಮ ತಿಳ್ಕೊಳಕ್ಕೆ ಅಂತ ಗೊತ್ತಾಗಿಲ್ಲ ಅನ್ನೋದು ಗೊತ್ತು ಆತ್ಮ ತಿಳ್ಕೊಳಕ್ಕೆ ಅನ್ನೋದು ಗೊತ್ತು ಇದು ಗೊತ್ತಿದ್ದು ಬಂದಿದ್ದಕ್ಕೆ ಉದ್ದೇಶ ಪ್ರಜಾಪತಿ ಗೊತ್ತಿದ್ರು ಕೂಡ ಕೇಳ್ದ ಯಾತಕ್ಕೆ ನಿನ್ನ ಅಭಿಪ್ರಾಯ ಏನ್ ನೀನ್ ಅಂದ್ಕೊಂಡಿ ಅದನ್ನ ಹೇಳೋ ಹಾಗೆ ಸಂತಕುಮಾರರು ನಾರದ ಏನೇಂದ್ರೋ ಯದ್ವೇತ್ಥ ತೇನ ಮೋಪಸೀದ ಏನ್ ನಿಂಗೆ ಗೊತ್ತೋ ಅದನ್ನೆಲ್ಲ ನೀನು ಓದ್ರು ಅದನ್ನ ಹೇಳ್ಬಿಡು ಆಮೇಲೆ ಮುಂದೆ ನಾನು ಹೇಳಿ
ನಿಮ್ಗೆ ಗೊತ್ತಿದ್ದಲ್ಲ ಏನು ನಮ್ಮ ಸೊನ್ನೆ ಸುತ್ತಬಿಡ್ತೀನಿ. ನಿಮ್ಗೆ ಗೊತ್ತಿದ್ದಲ್ಲ ಏನೋ ನಾಮೈ ವೈತದ್ ಬಿಟ ಅಯ್ಯಪ್ಪ. ಅಷ್ಟೆಲ್ಲ ತಿಳ್ಕೊಂಡಂಥ ಚತುಷ್ಷಷ್ಟಿ ವಿದ್ಯಾ ಪಾರಂಗತನಾದಂತಹ ನಾರದನಿಗೆ ನಿಮ್ಗೆ ಗೊತ್ತಿದ್ದಲ್ಲ ಬರೀ ನಾಮ ಕಣೋ. ಯಜ್ಜೇಚ್ಛತೇನ ಮುಪಸೀದ ಅಂತ ಸನತ್ಕುಮಾರ್ ನಾರದಲ್ಲಿ ಹೇಳಿದ ಹಾಗೇನೇ ಇಂದ ಅಭಿಪ್ರಾಯವನ್ನ ತಾನೇ ಅಭಿವ್ಯಕ್ತಿಪಡಿಸೋದಕ್ಕೆ ಸೋಲ್ಕೊಳ್ಳಿದ್ದ ಕೇಳ್ದ. ತಥಾಚ ಸ್ವಾಭಿಪ್ರಾಯಂ ಪ್ರಕಟಂ ಅಕರೋತ್. ತಥಾಚ ಸ್ವಾಭಿಪ್ರಾಯಂ ಪ್ರಕಟಂ ಅಕರೋತ್. ಸೈವ ಖಲು ಅಯಮಿತ್ಯಾದಿ. ಸೈವ ಖಲು ಅಯಮಿತ್ಯಾದಿ. ಹಾಗೆಯೇ ಯಾವ ಅಭಿಪ್ರಾಯ ಬಂದೆ ಅಂತ ಕೇಳಿದ್ದಕ್ಕಾಗಿಯೇ ದೇವೇಂದ್ರನು ಕೂಡ ತನ್ನ ಅಭಿಪ್ರಾಯವನ್ನು ಪ್ರಕಟಗೊಳಿಸಿದ. ಹೇಗೆ? ಸ್ವಾಮಿ ಗುರುಗಳೇ, ಈ ದೇಹ ಏನೇನು ಬದಲಾವಣೆ ಆಗುತ್ತೋ ಛಾಯಾತ್ಮ ಹಂಗೆ ಬದಲಾವಣೆ ಆಗುತ್ತೆ ಅಲ್ವಾ? ಇದನ್ನ ಕೊಂದ್ರೆ ಅದು ಕೊಂದು ಹೋಗ್ಬಿಡುತ್ತೆ. ಇದೆಂತ ಸುಖ ಆಯಿತು. ಏನು ಸ್ವಾಮಿ ಸಾಮ ಪರಿವಿಕ್ರಯ ಪರಿವಿಕ್ರಹ ಇನ್ನೊಂದಿದೆಯಲ್ಲ ಕೊನೆಗೆ. ಶರೀರಸ್ಯ ನಾಶಮನು, ಅದು ಶರೀರಸ್ಯ ನಾಶಮನು ಏಷ ನಶ್ಯತಿ. ಶರೀರ ನಾಶವಾಗುವುದು ಅನುಸರಿಸಿ ಅದು ನಾಶವಾಗ್ಬಿಡ್ತಾರಲ್ಲ, ಕಿಮ್ಮತ್ತೇ ಇಲ್ಲ ಛಾಯಾತ್ಮನಿಗೆ ಅಂತೇಳಿ ಈ ರೀತಿಯಾಗಿ ತನ್ನ ಅಭಿಪ್ರಾಯ ಏನಿದೆಯೋ ಅದಷ್ಟನ್ನು ಪ್ರಜಾಪತಿ ಮುಂದೆ ಇಟ್ಟುಬಿಟ್ಟ ದೇವೇಂದ್ರ. ಏವಮೇವ ಇತಿ ಚ ಅನ್ವಮೋದತ ಪ್ರಜಾಪತಿ. ಏವಮೇವ ಇತಿ ಚ ಅನ್ವಮೋದತ ಪ್ರಜಾಪತಿ. ಏವಮೇವ ಈ ರೀತಿಯಾಗಿಯೇ ಎಂದು ಅನ್ವಮೋದತ ಅನುಮೋದನೆ ಮಾಡಿದ ಯಾರೋ ಪ್ರಜಾಪತಿ. ಏನು? ಹೌದು ಕಣಯ್ಯ, ನೀನು ಹೇಳಿದ ಹಾಗೇನೆ ಛಾಯಾತ್ಮ ಆ ರೀತಿಯೇ. ಛಾಯಾತ್ಮ ಯಾವ ರೀತಿ? ದೇಹಾದಿಗಳ ಎಲ್ಲಾ ಸ್ವರೂಪವನ್ನು ಇಟ್ಕೊಂಡು ಅದು ತೋರ್ಕೊಳ್ಳೋದು. ದೇಹಾದಿಗಳ ಬದಲಾವಣೆ ಅದು ಬದಲಾವಣೆ ಆಗುತ್ತೆ ಅಂತ ಹೇಳಿ ಏವಮೇವ ಈ ರೀತಿಯಾಗಿ ಇತಿ ಎಂದು ಪ್ರಜಾಪತಿ ಅನ್ವಮೋದತ. ಪ್ರಜಾಪತಿಯು ಅನುಮೋದನೆ ಮಾಡ್ದ, ಒಪ್ಪಿಗೆ ಕೊಟ್ಟ. ಆಯ್ತು ಮುಂದದ. ಸರಿ, ಹಾಗಾದ್ರೆ ನಾನು ತುಲ್ಯೇ ಅಕ್ಷಿಪುರುಷ ಶ್ರವಣೆ. ನನು ತುಲ್ಯೇ ಅಕ್ಷಿಪುರುಷ ಶ್ರವಣೆ. ದೇಹಛಾಯಾಂ ಇಂದ್ರೋ ಅಗ್ರಹೀತ್ ಆತ್ಮ ಇತಿ. ಇಂದ್ರೋ ಅಗ್ರಹೀತ್ ಆತ್ಮ ಇತಿ. ದೇಹಮೇವತು ವಿರೋಚನಃ. ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ. ಪ್ರಜಾಪತಿ ಉಪದೇಶ ಒಂದೇ ಸಮ ಇದೆ. ಏನು ಅಂತ? ಅಕ್ಷಿಪುರುಷ ವಿಚಾರ ಹೇಳೋದು. ಯೇಷೋ ಅಕ್ಷಿಣಿ ಪುರುಷೋ ದೃಶ್ಯತಿ ಅಂತ ಹೇಳ. ಆ ವಾಕ್ಯದ ಶ್ರವಣ ಇಬ್ಬರಿಗೂ ಸಮಾನವಾಗಿ ಆಗಿದ್ರು ಕೂಡ ಇಂದ್ರ ದೇಹದ ನೆರಳನ್ನ ತಿಳ್ಕೊಂಡ, ದೇಹವನ್ನು ತಿಳ್ಕೊಳ್ಳಿಲ್ಲ. ವಿರೋಚನ ದೇಹವನ್ನೇ ತಿಳ್ಕೊಂಡ. ಯಾಕೆ ಹೀಗಾಯ್ತು? ಕಾರಣ ಏನು? ಭಾಷಿಕ ಚರ್ಚೆ ಮಾಡ್ತಿದೆ. ಉಪದೇಶ ಒಂದೇ ತರಹ ಇದ್ರೆ ಅರ್ಥ ವ್ಯತ್ಯಾಸ ಯಾಕೆ ಆಗೋಬೇಕು? ಆಗುತ್ತೆ, ಲೋಕದಲ್ಲೂ ಆಗುತ್ತೆ. ಲೆಕ್ಕವನ್ನ ಹೇಳಿದ್ರೆ ಒಬ್ರು ತಪ್ಪ ತಿಳ್ಕೊತಾರೆ, ಒಬ್ರು ಸರಿಯಾಗಿ ತಿಳ್ಕೊತಾರೆ, ಇನ್ನೊಂದು ರೀತಿ ತಿಳ್ಕೊತಾರೆ. ಆಗುತ್ತೆ. ಲೆಕ್ಕ ಆಗಲಿ ವಿಷಯವಾಗಲಿ, ನಾಲ್ಕೈದು ವಿಷಯ ಒಬ್ಬ ನಾನು ಹಾಗೆ ಅನ್ಕೊಂಡೆ ಅಂತಾನೆ, ಓ ಹೀಗ ನಾನು ಹಾಗೆ ಅನ್ಕೊಂಡೆ ಅಂತ, ಅದೇನು ಬಹಳ ದೊಡ್ಡ ವಿಷಯ ಅಲ್ಲ. ಅವರವರ ಚಿತ್ತ ಸಂಸ್ಕಾರ ತಕ್ಕಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ. ಆದ್ದರಿಂದ ಇದೇನು ಬಹಳ ದೊಡ್ಡ ವಿಷಯ. ಅದು ಭಾಷ್ಯಕಾರರು ಇದನ್ನು ಸ್ಪಷ್ಟಪಡಿಸೋಕ್ಕೋಸ್ಕರ ಪ್ರಶ್ನೆ ಹಾಕ್ತಾ ಇದ್ದಾರೆ. ಏನು ಅಂತ? ಉಪದೇಶ ಶ್ರವಣ ಇಬ್ಬರಿಗೂ ಸಮಾನವಾಗಿದ್ದರೂ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಂಡ್ರಲ್ಲ, ಇದಕ್ಕೇನು ಕಾರಣ? ಏನು ಅರ್ಥ ಮಾಡ್ಕೊಂಡ್ರು? ಒಬ್ಬ ಛಾಯಾತ್ಮ ತಿಳ್ಕೊಂಡ, ಒಬ್ಬ ದೇಹವನ್ನು ತಿಳ್ಕೊಂಡ. ಈ ರೀತಿ ತಿಳ್ಕೊಳ್ಳೋ ಕಾರಣ ಏನು ಅಂತ. ಕಿನ್ನಿಮಿತ್ತಂ. ಅದಕ್ಕೆ ನಿಮಿತ್ತ ನಾಮ ರೀಸನ್. ಅದಕ್ಕೆ ಕಾರಣ ಏನು? ಯಾವ್ದಕ್ಕೆ ಹಾಕಿ ತಿಳ್ಕೊಂಡ್ರು? ತತ್ರ ಮನ್ಯಂತೆ. ಆ ವಿಷಯದಲ್ಲಿ ಕೆಲವು ಜನ ಈ ರೀತಿ ಅಭಿಪ್ರಾಯ ಕೊಡ್ತಾರಂತೆ. ಇದಲ್ಲ ಶಂಕರಾಚಾರ್ಯ ಅಭಿಪ್ರಾಯ ಅಲ್ಲ. ಕೆಲವು ಜನ ಅಂದ್ರೆ ಶಂಕರಾಚಾರ್ಯ ಹಿಂದೆ ಈ ಛಾಂದೋಗ್ಯ ವ್ಯಾಖ್ಯಾನ ಬರೆದಂತಹ ಭರ್ತ ಪ್ರಪಂಚ ಬಂತಾದವರು ಈ ರೀತಿ ಅಂತಾರಂತೆ. ಯಥಾ ಇಂದ್ರಸ್ಯ ಉದಶರಾವಾದಿ ಪ್ರಜಾಪತಿ ವಚನಂ ಸ್ಮರತಃ ದೇವಾನ್ ಅಪ್ರಾಪ್ತಸ್ಯೈವ ಆಚಾರ್ಯೋಕ್ತ ಬುದ್ಧ್ಯಾ ಛಾಯಾತ್ಮ ಗ್ರಹಣಂ ತತ್ರ ದೋಷದರ್ಶನಂ ಚ ಅಭೂತ್ ನ ತಥಾ ವಿರೋಚನಸ್ಯ ಕಿಂದರ್ಹಿ ದೇಹ ಏವ ಆತ್ಮದರ್ಶನಂ ನಾಪಿ ತತ್ರ ದೋಷದರ್ಶನಂ ಬಭೂವ. ಹೇಗೆ ಇಂದ್ರನಿಗೆ ಮತ್ತು ಇಂದ್ರ ವಿರೋಚ ಇಬ್ಬರಿಗೂ ಉದಶರಾವ ನೋಡ್ಕೊಳ್ಳಿ, ಮತ್ತೆ ಅಲಂಕಾರ ಮಾಡ್ಕೊಂಡು ನೋಡ್ಕೊಳ್ಳಿ, ಹೀಗೆ 2-3 ಸಲ ಹೇಳಿದ ಮೇಲೆ ಅದರ ಪ್ರಜಾಪತಿಯ ಮಾತನ್ನ ಅಪ್ಪ ಹೀಗೆ ಹೇಳ್ದ. ಕಣ್ಣಲ್ಲಿ ಕಾಣ್ಬಿಡ್ತಾನಲ್ಲ ಅಂತ ಒಂದ್ಸಲ ಹೇಳ್ದ.
ಆಮೇಲೆ ನಾವು ಅದಕ್ಕೆ ಈ ಖಡ್ಗ ಕನ್ನಡಿ ನೀರು ಇದು ತೋರ್ಸಲ್ಲ ಇದೆಲ್ಲ ಯಾವುದು ಅಂತಲ್ಲ, ಇವನೇ ಎಲ್ಲಾದ್ರೂ ತೋರಿಸ್ತಾನೆ ಅಂತ ಅಂದ. ಆಮೇಲೆ ಅವನಿಗೆ ಏನೋ ಅನ್ನಿಸ್ತು, ನಾವು ಸರಿ ತಿಳ್ಕೊಂಡಿಲ್ಲ ಅನ್ನಿಸ್ತು. ಉದಯಶರಾವ ದೃಷ್ಟಾಂತ ಕೊಟ್ಟ, ಉದಯಶರ ನೋಡ್ಕೊಳ್ರು ಅಂತಂದ. ಅಲ್ಲಿ ನೋಡ್ಕೊಂಡ್ವಿ. ಅಲ್ಲಿ ನೋಡ್ಕೊಂಡು ಏನ್ ನೋಡ್ತಿದ್ದೀರೋ, ನಿಮ್ಗೆ ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳ್ದಿ ಅಂತಂದ. ಅಲ್ಲಿ ಗೊತ್ತಾಗದೇ ಇದ್ದದ್ದು ಏನು ಇರಲೇ ಇಲ್ಲ ಅವನಿಗೆ, ಎಲ್ಲವೂ ಗೊತ್ತಾಗ್ತಾನೆ ಇತ್ತು. ಗೊತ್ತಾಗದೇ ಇರೋದು ಏನ್ ಇಲ್ಲಿ ಅಂದ್ಬಿಟ್ಟು ಪೂರ್ತಿ ದೇಹನ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು. ಅವಾಗ್ಲೂ ಪ್ರಜಾಪತಿಗೆ ಓಹೋ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡು ಅಲಂಕಾರ ಮಾಡ್ಕೊಂಡು ನೋಡಿ, ಚೌರ ಮಾಡ್ಕೊಂಡು ನೋಡಿ ಅಂತಂದ. ಅದನ್ನ ಮಾಡ್ಕೊಂಡು ನೋಡಿದ್ರು. ಅವಾಗ್ಲೂ ಅವರೇ ಹೇಳ್ಬೇಕಾಯ್ತು, ಅಪ್ಪ ನೀ ಇದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ. ಯಾವುದೋ ಏತದಮೃತ ಅಭಯಂ ಏತ ಬ್ರಹ್ಮ ಗೊತ್ತಾಗ್ತಿಲ್ಲ ಅನ್ಬೇಕಾಗಿತ್ತು. ಅವ್ರು ಏನಂದ್ರು, ಎಲ್ಲ ಗೊತ್ತಾಗ್ತಾನೆ ಇದೆ ಅಂದ್ಬಿಟ್ರು. ಆದ್ಮೇಲೆ ಸುವರಸಮು ಪರಿಷ್ಕೃತ ಹೀಗೆ ಗೊತ್ತಾಗ್ತಾನೆ ಇದೆ ಅಂತಂದ್ರು. ಈ ಗೊತ್ತಾಗ್ಮೇಲೆ ಏಷ ಆತ್ಮೀಯತಿಂತ ಮಾಡ್ಬಿಟ್ಟ ಪ್ರಜಾಪತಿ. ಹೊರಟೋಗ್ಬಿಟ್ರೆ ಪ್ರಜಾಪತಿ ಹೊರಟೋದ್ಮೇಲೆ ವಿರೋಚನ ಅದು ತರ್ಕ ಮಾಡಿ ಅದಕ್ಕೆ ಕಾರಣ ದೇಹ ನಾನು ಅಂದ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೊರಟುಬಿಟ್ಟ. ಇಂದ್ರ ಮಾತ್ರ ಏನ್ ಮಾಡ್ಬಿಟ್ಟ, ದೇವತೆಗಳನ್ನ ಮುಟ್ಟದೇನೆ ಮತ್ತೆ ಪ್ರಜಾಪತಿ ವಾಕ್ಯವನ್ನ ರಿಪೀಟ್ ಮಾಡ್ತಾ ಇದ್ದಾನೆ, ಆವೃತ್ತಿ ಮಾಡ್ತಾ ಇದ್ದಾನೆ. ಆಚಾರ್ಯ ಉಕ್ತ ಬುದ್ಧಿ, ಆಚಾರ್ಯ ಹೇಳಿದ ಬುದ್ಧಿಯಿಂದ ಛಾಯಾತ್ಮ ಗ್ರಹಣ ಹೇಳ್ತಾ ಇದ್ದಾರಪ್ಪ, ಇದೇನು ಸರಿ ಆಗುತ್ತೆ, ಇದು ಹೊಂದಲ್ವಲ್ಲ ಅಂತ ಹೇಳಿ ತತ್ತ ದೋಷನಂ, ಅಲ್ಲಿ ದೋಷ ಕಾಣ್ಬಿಟ್ಟ. ಅಯ್ಯೋ ಅದು ಆಗಮಾಪಾಯಿ, ಅದು ಆಗಮಾಪಾಯಿ ರೂಪ ನಮ್ದು ಹೆಂಗಾಗತ್ತೆ ಒಂದು, ಮತ್ತು ಅದು ನಾಶವಾಗತ್ತೆ. ಈ ರೀತಿಯಾಗಿ ಅನ್ಕೊಂಡವನು ಅವನು ವಾಪಸ್ ಬಂದ. ವಿರೋಚನ ಹಾಗಾಗಲೇ ಇಲ್ಲ, ನ ತಥಾ ವಿರೋಚನ. ಮತ್ತೇನ್ ಮಾಡ್ಕೊಂಡ, ದೇಹ ಏವ ಆತ್ಮದರ್ಶನ, ದೇಹವೇ ಆತ್ಮ ಅಂತ ಕಳ್ಕೊಂಡು ಅವನು ದೋಷವನ್ನೂ ಕಾಣಲಿಲ್ಲ, ದೇಹವೇ ಆತ್ಮ ಅನ್ಕೊಂಡ. ಇವನು ಛಾಯಾತ್ಮನ ಕಂಡ್ಕೊಂಡ, ಇದು ಹೊಂದಲ್ಲ ಅಂತ ಅನ್ಕೊಂಡ, ಅದ್ರ ದೋಷವನ್ನೂ ಕಂಡ, ಇದು ಹೊಂದೋದಿಲ್ವಲ್ಲ ಅಂತ ಅನ್ಕೊಂಡ. ಮುಂಚೆ ದೋಷವೂ ಕಾಣುತ್ತಲ್ಲ ಅಂತ ಎರಡು ಇಂದ್ರಿಯ ಹೊಳೆದಿದ್ದು. ಒಂದು ಇದು ನಾನಾಗ ಆತ್ಮನಾಗ ಹೊಂದಲ್ಲ, ಇದು ದೋಷವೂ ಕಾಣ್ತಾ ಇದೆ. ಹಾಗಾದ್ರಿಂದ ನಾನು ಯಾಕೋ ಸರಿ ಆಗಲಿಲ್ಲ ತಿಳ್ಕೊಂಡು ಮತ್ತೆ ಹೋಗ್ತೀನಿ ಬಂದ ಅಂತ ಈ ರೀತಿ ಕೆಲವರು ವ್ಯಾಖ್ಯಾನ ಮಾಡ್ತಾ ಇರುತ್ತೆ. ತದ್ವದೇವ ವಿದ್ಯಾಗ್ರಹಣ ಸಾಮರ್ಥ್ಯ ಪ್ರತಿಬಂಧ ದೋಷ ಅಲ್ಪತ್ವ ಬಹುತ್ವಾಪೇಕ್ಷಂ ಇಂದ್ರವಿರೋಚನಯೋಃ ಛಾಯಾತ್ಮದೇಹಯೋಃ ಗ್ರಹಣಂ. ಅದರಂತೆ ವಿದ್ಯೆಯನ್ನು ಗ್ರಹಣ ಮಾಡುವ ಸಾಮರ್ಥ್ಯದಲ್ಲಿ ಯಾರಿಗೆ ಅಡ್ಡಿ ಜಾಸ್ತಿ ಇದೆ, ಯಾರಿಗೆ ಅಡ್ಡಿ ಕಮ್ಮಿ ಇದೆ, ಅದನ್ನು ಅಪೇಕ್ಷಿಸಿಕೊಂಡು ಇಂದ್ರ ವಿರೋಚನಲ್ಲಿ ಇಂದ್ರನಿಗೆ ಛಾಯಾತ್ಮನೇ ನಾನು ಅಂತ ತಿಳುವಳಿಕೆ ಆಯಿತು, ವಿರೋಚನಿಗೆ ದೇಹ ನಾನು ತಿಳುವಳಿಕೆ ಆಯಿತು. ಏನು ಮಾಡೋಕ್ಕಾಗಲಿಲ್ಲ, ಗ್ರಹಣ ಆಯಿತು. ಇಂದ್ರೋ ಅಲ್ಪದೋಷತ್ವ ದೃಶ್ಯತೆ ಇತಿ ಶ್ರುತ್ಯರ್ಥಮೇವ. ಇಂದ್ರೋ ಅಲ್ಪದೋಷತ್ವಾ ದೃಶ್ಯತೆ ಇತಿ ಶ್ರುತ್ಯರ್ಥಮೇವ. ಶ್ರದ್ಧಾನತೆಯ ಜಗ್ರಾಹ. ಭಾಷಿಗಾರ ಏನ್ ಮಾಡ್ತಿದ್ದಾರೆ, ಇಂದ್ರನಲ್ಲಿ ದೋಷ ಕಮ್ಮಿ ಇತ್ತು, ಇಂದ್ರನ ದೋಷ ಕಮ್ಮಿ ಇದ್ದದ್ದರಿಂದ ಯಥಾಶು ಆಸ್ ಇಟ್ ಈಸ್ ಅರ್ಥ ತಿಳ್ಕೊಂಡ್ಬಿಟ್ಟ. ಕಾಣುತ್ತಲ್ಲ ಅಂತ ಇಟ್ಕೊಂಡ್ಬಿಟ್ಟ. ಇವನು ಕಾಣುತ್ತಲ್ಲ ಅಂದ್ರೆ ಕಾಣುವಾಗಿರೋ ದೇಹ ತಗೊಂಡ್ಬಿಟ್ಟ. ಯಾರೋ ವಿರೋಚನ. ಇದು ಕಾಣುತ್ತಲ್ಲ ಅನ್ನೋದು ಅಕ್ಷರಾರ್ಥ ತಗೊಂಡ್ಬಿಟ್ಟು ಕಾಣ್ತಾ ಇರೋ ಹೆಂಗೆ ಆತ್ಮವಾಗತ್ತೆ, ಹೆಂಗೆ ಅದು ಹೊಂದಲ್ವಲ್ಲ, ಆಗಮಾಪಾಯಿ ಇದೆಯಲ್ಲ, ದೋಷ ಇದೆಯಲ್ಲ ಅಂತ ಹೇಳಿ ಹಾಕೊಂಡ. ಇದು ಎಲ್ಲಿ ತರ್ಕ ಮಾಡ್ಬೇಕು ಅಲ್ಲಿ ತರ್ಕ ಮಾಡ್ಬೇಕು, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು. ಇಲ್ಲಿ ಮಾಡಬಾರ್ದಾಗಿತ್ತು, ಯಾರೋ ವಿರೋಚನ ತರ್ಕ ಮಾಡಬಾರ್ದಾಗಿತ್ತು. ಆಸ್ ಇಟ್ ಈಸ್ ಉಪದೇಶಕ್ಕೆ ಹಾಗೆ ಅಕ್ಷರಾರ್ಥ ತಗೊಂಡ್ಬಿಟ್ಟು ಇದು ಹೆಂಗ್ ಹೊಂದತ್ತೆ ಅಂತ ಕೇಳಿದ್ರೆ ಅವನು ಬರ್ತಿದ್ದ. ಅವನು ಇದಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟು, ದೇಹಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟ, ಅದನ್ನ ದೇಹಕ್ಕೆ ದಾಟಿಸ್ಕೊಂಡ್ಬಿಟ್ಟ. ಹಂಗಾಗಿ ಅವನಿಗೆ ಕನ್ಫರ್ಮ್ ಆಗ್ಬಿಡ್ತು, ಇದು ನಾನು ಒಂದು ಅನುಭವದಲ್ಲೂ ಇದೆ, ಯುಕ್ತಿಗೂ ಹೊಂದತ್ತೆ, ನಾನು ಹಾಗೇ ಇದ್ದೀನಿ ಇದನ್ನು ಹೊರಡೋಗ್ಬಿಟ್ಟ. ಇವನೇನ್ ಮಾಡ್ಕೊಂಡ್ಬಿಟ್ಟ, ಅಕ್ಷರಾರ್ಥವಷ್ಟನ್ನೇ ತಗೊಂಡ ದೇವೇಂದ್ರ. ಅಕ್ಷರಾರ್ಥವನ್ನು ತಗೊಂಡು ಶ್ರುತ್ಯರ್ಥವಷ್ಟನ್ನೇ ಶ್ರದ್ಧೆಯಿಂದ ಕಾಣುತ್ತೆ ಅಂತ ಅಂತಿದ್ದಾನೆ. ಅಪ್ಪ ಕಂಡದ್ದು ಹೆಂಗೆ ಆತ್ಮನಾಗ್ತಾನೆ, ಕಂಡದ್ದು ಹೆಂಗೆ ಅದು ಆಗಮಾಪಾಯಾಗಿ ವಿಕಾರವುಳ್ಳದ್ದಾಗಿ ದೃಶ್ಯವಾಗಿ ಪರಿಚ್ಛಿನ್ನವಾಗುವುದರಿಂದ ಅದಂಗೆ ಅಮೃತಾಭಯಗಳು ವಿಶಿಷ್ಟವಾದ ಬ್ರಹ್ಮವಾಗಕ್ಕೆ ಸಾಧ್ಯ ಅಂತ ಇಂದ್ರ ಹಾಗೆ ತರ್ಕ ಮಾಡ್ಬಿಟ್ಟ. ತರ್ಕ ಮಾಡಿದ್ದಕ್ಕೆ ಇಂದ್ರನಿಗೂ ತರ್ಕ ಮಾಡ್ದ, ಕಂಡದ್ದು ಹೇಗೆ ಆತ್ಮ ಆಗತ್ತೆ ಅಂತ ತರ್ಕ ಮಾಡ್ದ. ಇದು ಕಾಣುವ ದೇಹ ನಾನಾದ್ರಿಂದ ಇದು ಹೊಂದತ್ತೆ ಅಂದ್ರೆ ಅವ್ನು ಹೊರಟೋಗ್ಬಿಟ್ಟ. ಶ್ರದ್ಧೆ ಜಾಸ್ತಿ ಇದೆ ಇಂದ್ರನಲ್ಲಿ, ಶ್ರದ್ಧಾನತೆಯ ಜಗ್ರಾಹ. ಇತರಃ ಛಾಯಾನಿಮಿತ್ತಂ ದೇಹಂ ಹಿತ್ವಾ
ಹಿತ್ವಾ ಶ್ರುತ್ಯರ್ಥಂ ಲಕ್ಷಣಯ ಜಗ್ರಾಹ ಲಕ್ಷಣಯ ಜಗ್ರಾಹ ಪ್ರಜಾಪತಿನ ಉಕ್ತೋ ಅಯಮಿತಿ ಪ್ರಜಾಪತಿನ ಉಕ್ತೋ ಅಯಮಿತಿ. ಈಚರಹನ ವಿರೋಚನ. ಇನ್ನೊಬ್ಬನಾದ ವಿರೋಚನ ಅಂದ್ರು ಛಾಯೆಗೆ ನಿಮಿತ್ತವಾದ ದೇಹ ಅಂತ ತಗೊಂಡ್ಬಿಟ್ಟ. ಅವನೇನ್ ಮಾಡ್ದ, ಶ್ರುತ್ಯರ್ಥವನ್ನು ಬಿಟ್ಬಿಟ್ಟ. ಶ್ರುತಿ ಏನಿದೆ, ಏಷೋಕ್ಷಿ ಪುರುಷೋ ದೃಶ್ಯತೆ ಅಂತ ಇದೆಯಲ್ಲ, ಅದನ್ನ ಆಸ್ ಇಟ್ ಈಸ್ ತಗೋಬೇಕಾಯ್ತು. ಅವನೇ ಮಟ್ಟ ಅಕ್ಷಿಣಿ ದೃಶ್ಯತೆ ಏನಕ್ಕೆ, ಅಕ್ಷಿಣಿ ಸಪ್ತಮಿ ಭಕ್ತಿಗೆ ಕಣ್ಣನ್ನು ಅಧಿಕರಣ ಮಾಡಿಕೊಂಡು ಕಣ್ಣಿನ ಬೊಂಬೆ ಇದು ಗೋಳಕದಲ್ಲಿ ಕಂಡು ಬರುತ್ತಾ ಅನ್ನಲ್ಲ, ಇನ್ನೊಬ್ಬರು ಕಣ್ಣು ನೋಡ್ಕೊಂಡ್ಬಿಟ್ಟು ತನ್ನ ದೇಹ ನೋಡ್ಕೊಂಡ್ಬಿಟ್ಟ. ಅದಕ್ಕೆ ಅವನು ವೆರಿಫೈ ಮಾಡ್ಕೊಳ್ಳೋಕ್ಕೆ ಈ ಕನ್ನಡಿ, ಖಡ್ಗ, ನೀರು ಇವುಗಳೆಲ್ಲ ಕಾಣುತ್ತಲ್ಲ, ಇವುಗಳೆಲ್ಲ ಯಾರು ಕೇಳ್ದ. ಇವನೇ ಎಲ್ಲಾದ್ರಲ್ಲೂ ಕಾಣ್ತಾನೆ ಅಂತ ಅಂದ್ಬಿಟ್ಟ. ಪ್ರಜಾಪತಿಯ ವಾಕ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ನೋಡುವನ ಇವನೇ ತೋರ್ಬೋದು ಅಂತ ಅರ್ಥ. ಇವರ ಅರ್ಥದಲ್ಲಿ ಕಾಣ್ತಾ ಇರೋದು ಇವನೇನ್ ಬಿಟ್ಟ, ಅಕ್ಷರ ತಗೊಂಡ್ಬಿಟ್ಟು ಆ ಜಾಗದಲ್ಲಿ ಅರ್ಥ ತಗೊಂಡ್ಬಿಟ್ರು. ಅಕ್ಷರಾರ್ಥ ಎಲ್ಲಾ ಜಾಗದಲ್ಲಿ ಇವನೇ ತೋರ್ ಬರ್ತಾ ಇದ್ದಾನೆ ಜಾಗದಲ್ಲಿ ಅಕ್ಷರಾರ್ಥ ಇಟ್ಕೊಂಡ್ಬಿಟ್ಟ ವಿರೋಚನ. ಇವನೇ ಎಲ್ಲ ತೋರ್ ಬರ್ತಾ ಇದ್ದಾನೆ, ಇವನನ್ನೇ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಕ್ಷರಾರ್ಥವನ್ನ ಇಲ್ಲಿಟ್ಕೋಬೇಕಾಯ್ತು. ಪುರುಷೋ ದೃಶ್ಯತೆಯಿಂದ ಸರ್ವೇಶು ಅಂತೇಶು ಏಷೈವ ದೃಶ್ಯತೆ ಅನ್ನೋ ಜಾಗದಲ್ಲಿ ಕಂಡು ಬಂದದ್ದನ್ನು ಹೇಳ್ತಾ ಇದ್ದಾನೆ ಅಂತ ಅಕ್ಷರಾರ್ಥ ಇಟ್ಕೊಂಡು ಮೋಸ ಹೋಗ್ಬಿಟ್ಟ ವಿರೋಚನ. ಶ್ರುತ್ಯರ್ಥವನ್ನು ಬಿಟ್ಟು ಲಕ್ಷಣೆಯಿಂದ ಯಾವುದನ್ನ ಪ್ರಜಾಪತಿ ಹೇಳಿದ್ದು ಅಲ್ಲಿ ಕಾಣಬೇಕಾದ ಅಲ್ಲಿ ಕಾಣೋ ಕಾರಣ ಈ ದೇಹ, ಅದು ಇದನ್ನು ಹೇಳ್ತಾ ಇದ್ದಾನೆ ಅಂತ ಲಕ್ಷಣಾರ್ಥದಿಂದ ದೇಹ ತಗೊಂಡ್ಬಿಟ್ಟ ವಿರೋಚನ. ಇತರ ಛಾಯಾ ನಿಮಿತ್ತಂ ದೇಹಂ ಅದಲ್ಲ ದೋಷಭೂಯಸ್ತ್ವಾತ್ ಹಾಕೊಂಡ್ಕೊಂಡ ಅಂತ ಅವನ ದೋಷ ಜಾಸ್ತಿ ಇತ್ತು ಅಂತ ಭಾಷ್ಯಕಾರರು. ಶ್ರುತಿ ಅದೇ ದೋಷ ಜಾಸ್ತಿ ಇತ್ತು ಅಂತ. ಅದು ಅಷ್ಟೇ ದೋಷ ಅಂತ ಅನ್ನೋದಾದ್ರೆ ಅದನ್ನ ಬಹಳ ಇದಾಗಲ್ಲ. ಆ ದೋಷವನ್ನ ಸಿಂಪಲ್ ಆಗಿ ತೆಗಿಬೋದಾಯ್ತು. ಅದೇನು ಬಹಳ ಆ ದೋಷ ತೆಗಿಕ್ಕೆ ಕಷ್ಟ ಇಲ್ಲ. ಇನ್ನು ಸುಳ್ಳು ಹೇಳೋ ದೋಷ, ಕಾಮಾದಿ ದೋಷ, ಅಂತಃಕರಣ ದೋಷ ತೆಗಿಯೋಕೆ ಕಷ್ಟ. ಈ ದೋಷ ತುಂಬಾ ಈಸಿಯಾಗಿ ತೆಗಿಬಹುದು. ಈ ದೋಷ ಏನು ಬಹಳ ಕ್ರಿಟಿಕಲ್ ಆದಂತಹ ದೋಷ ಏನಲ್ಲ ಇದು. ಮತ್ತೆ ಸಿಂಪಲ್ ದೋಷ ಅಲ್ಲ ಕಣೋ ವಿರೋಚನ. ಕಂಡದ್ದು ಹೆಂಗ ನೀನ್ ಆಗ್ತೀಯಾ, ನೀನ್ ನೋಡೋನಲ್ವನೋ, ನೋಡಿಸ್ಕೊಂಡದ್ದು ನೀನ್ ಆಗ್ತೀಯನೋ, ಏನು ಸ್ವಲ್ಪ ಯೋಚನೆ ಮಾಡುವಂತ ಪೊಲೈಟ್ ಆಗಿ ಪ್ರೀತಿಯಿಂದ ಹತ್ತ ಕೂರಿಸ್ಕೊಂಡು ತಲೆ ಸವರಿ ಬೆಂಚ್ ಸವರಿ ಬಿಟ್ಟು ಹಾಗೆಲ್ಲ ಮುದ್ದೆ ಬಂಗಾರ ಹೀಗೆ ಕಣೋ ಅಂತ ಪ್ರೀತಿಯಿಂದ ಕಟ್ಕೊಂಡು ಹೇಳಿದ್ರೆ ಅವನು ಹೂ ಅಂತ ಒಪ್ಕೊಂಡ್ಬಿಡ್ತಿದ್ದ. ಕಟ್ಕೋಬೇಕಾಯ್ತು ಪ್ರಜಾಪತಿ. ಪ್ರೀತಿಯಿಂದ ಒಂದ್ಸಲ ಕಟ್ಕೊಂಡು ತಲೆ ಸವರಿ ಬೆನ್ ಸವರಿ, ಹಂಗಲ್ಲ ಅಣಯ್ಯ ಮುದ್ದೆ ಬಂಗಾರ ಹಾಗಲ್ಲ ಕಣೋ, ಕಟ್ಟಿದ್ದು ಹೊರಗಿಂದ ಕೊಡೋದು ಅದನ್ನ ತಿಳ್ಕೊಬೇಡ ಕಣೋ, ನೋಡೋ ಬಾಗ್ಬಂದು ನೋಡ್ಬಾ ಇಲ್ಲಿ ಹೊರಗಡೆ ಕುರ್ಚಿ ಕಾಣುತ್ತೆ, ಈ ಪುಸ್ತಕ ಕಾಣುತ್ತೆ, ಅದ್ ನೀನ್ ಹಾಕ್ತೀಯನಾ? ಅಲ್ಲ ನಾನಲ್ಲ. ಹಾಗೆ ಆ ಛಾಯಾತ್ಮ ಕಂಡು ಬಂದದ್ದು, ಅದಕ್ಕೆ ಕಾಣುವಾಗ ದೇಹ ಅದು ಕಂಡು ಬರ್ತಾ ಇದೆ. ಕಂಡು ಬಂದದ್ದನ್ನು ಯಾಕೆ ಮಾಡ್ಕೊಳ್ತೀಯೋ ಅಂತಂದಿದ್ರೆ ಖಂಡಿತ ಅವನು ಒಪ್ಕೊಳ್ತಿದ್ದ. ಅದ್ರಲ್ಲಿ ಏನು ಅನುಮಾನ ಇಲ್ಲ. ಅದು ಏನ ಅವನು ಕಳಿಸ್ಬೇಕು ಅನ್ನೋದೇ ಅಭಿಪ್ರಾಯ ಇತ್ತೋ, ಅದು ಶ್ರುತಿಗೆ ಅಭಿಪ್ರಾಯ ಇತ್ತೋ, ಆಸುರಿ ಸಂಪತ್ತವ್ರಿಗೆ ಗೊತ್ತಾಗೋದಿಲ್ಲ ಅಂತ ಕಥೆಯ ತಾತ್ಪರ್ಯ ಹೇಳಬೇಕು ಅನ್ನೋಕ್ಕೋಸ್ಕರವಾಗಿ ಈ ರೀತಿಯಾಗಿ ಎಲ್ಲ ಸರ್ಕಸ್ ಮಾಡಿದ್ರು, ಏನು ಗೊತ್ತಾಗಲ್ಲ. ಆಸುರಿ ಸಂಪತ್ತವ್ರಿಗೆ ಗೊತ್ತಾಗಬಾರ್ದು ಅನ್ನೋದು. ಯಾಕೆಂದ್ರೆ ಈ ಭಾಗವತಾದಿ ಗ್ರಂಥ ನೋಡಿದ್ರೆ ಮಹಾತ್ಮಪ್ಪ ವಿರೋಚನ ಸಾಮಾನ್ಯ ಅಲ್ಲ, ಭಾಗವತೋತ್ತಮ ವಿಷ್ಣು ಭಕ್ತ. ಅವನೇ ಅಲ್ಲಿ ಇಂದ್ರನಿಗೆ ತತ್ವೋಪದೇಶ ಮಾಡಿದ ಕಥೆ ಇರ್ಬೋದು. ಇದೇ ಬೇರೆ ವಿರೋಚನ ಆಗ್ಬೋದು. ಒಂದೊಂದು ಕಲ್ಪಕ್ಕೂ ಒಂದೊಂದು ವಿರೋಚನ ಬರೋ ಹಾಗೆ ಇರಬಹುದು. ಯಾರು ಅದು ನಾನು ಹೇಳೋದು ಅಸುರ ರಾಟ್. ಅವನು ಅಸುರಗಳ ರಾಜ. ಇದು ಬಹಳ ಒಂದು LKG UKG ಅವ್ರು ತಿಳ್ಕೊತಾರೆ. ಮಗು ಹತ್ತ ಬಂದ್ಬಿಟ್ಟು ಒಂದು 5-6 ವರ್ಷ ಮಗು ಹತ್ತ ಬಂದು, ಮಗು ನೀನು ಈ ಜಗ್ಗು ಅಂದ್ರೆ ನಾನೆಂದಪ್ಪ ಜಗ್ಗು ಹಾಕ್ತೀನಿ, ನಾನು ಈ ಲೋಟ ನಾನೆಂದಪ್ಪ ಈ ಲೋಟ ಹಾಕ್ತೀನಿ ಅಂತ ಆ ಮಗುವೇ ಅನ್ನತ್ತಪ್ಪ. ಚಿಕ್ಕ ಮಗು ಈ ಲೋಟ ಹಾಕೊಂಡು ನೀನು ಅಂದ್ರೆ ನಾನು ಲೋಟನ, ನಾನು ಇನ್ನು ಜಗ್ಗ, ನಾನು ಈ ಫ್ಲಾಸ್ಕ ಅಂತಂದ್ರೆ ಏನಂತ ಮಗು ಒಪ್ಪಲ್ಲಪ್ಪ, ಮಗು ಒಪ್ಪಲ್ಲಪ್ಪ. ಇನ್ನು ಸುರ ರಾಟೋ, ಇಡೀ ಸುರಗಳ ರಾಜ ಅವನು ತೀರಾ LKG UKG ಅಲ್ಲ ಅವನು ವಿರೋಚನ. ಏನೂ ಗೊತ್ತಿದೆಯನ್ನುವಂಥವನಲ್ಲ ಅವನು. ಶುಕ್ರಾಚಾರ್ಯರಿಂದ ಎಲ್ಲಾ ಶಾಸ್ತ್ರಾರ್ಜನೆಲ್ಲ ಮಾಡಿದಾನೆ ಅವನು, ಎಲ್ಲಾ ವಿದ್ಯಾಭ್ಯಾಸವನ್ನು ಮಾಡಿದಾನೆ. ಅಧ್ಯಾಪಿತಶ್ಚೋಷನಸಾಪಿ ನೀತಿಂ ಅಂತ ಉಷನಸ, ಈ ಶುಕ್ರಾಚಾರ್ಯನ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ. ಸಾಮಾನ್ಯ ಅವನು ಶುಕ್ರಾಚಾರ್ಯ, ವಿರೋಚನ. ಏನ ಅದೇ ಇದು ಕಥೆ ತಾತ್ಪರ್ಯ ಆಸುರಿ ಸಂಪತ್ತವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳೋ ಕಷ್ಟಕ್ಕೆ ಅಂತ ಇಟ್ಕೋಬೇಕಷ್ಟೇ ಹೊತ್ತು ತುಂಬಾ ಇದು ಆಳವಾಗಿ ಹೋಗ್ಬಾರ್ದು, ತುಂಬಾ ಡಿಸ್ಕಸ್ ಮಾಡಕ್ ಹೋಗ್ಬಾರ್ದು. ಯಥಾ ಕಿಲ ನೀಲಾನೀಲಯೋಃ ಆದರ್ಶೆ ದೃಶ್ಯಮಾನಯೋಃ ವಾಸಸೋಃ ಯನ್ನೀಲಂ
ತನ್ಮಹಾರಹಮಿತಿ ಛಾಯಾನಿಮಿತ್ತಂ ವಾಸಃ ಏವ ಉಚ್ಯತೆ. ಛಾಯಾನಿಮಿತ್ತಂ ವಾಸಃ ಏವ ಉಚ್ಯತೆ. ಛಾಯಾ ತಚ್ಛಾಯಾ ತದ್ವದಿತಿ ತದ್ವದಿತಿ ವಿರೋಚನಾಭಿಪ್ರಾಯಃ. ವಿರೋಚನಾಭಿಪ್ರಾಯಃ. ನೋಡಿ, ಒಂದು ಭಾರಿ ಒಂದು ಕ್ರೇಪ್ ಸೀರೆ, ಒಂದು ಕಾಟನ್ ಸೀರೆ, ಒಂದು ನೀಲಿಯಾಗಿದೆ, ಒಂದು ನೀಲಿಯಾಗಿಲ್ಲ, ಎರಡನ್ನು ಕನ್ನಡಿ ತೋರಿಸ್ತಾರೆ. ಕನ್ನಡಿ ತೋರಿಸ್ಬಿಟ್ಟು ನೋಡು ಆ ನೀಲಿಯಾಗಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಭಾರಿ ಬೆಲೆ ಅಂದ್ರೆ ಕನ್ನಡಿಯಲ್ಲಿರುವ ನೀಲಿ ಸೀರೆಗೆ ಬೆಲೆ ಅಂತ ಅನ್ಕೊಳ್ಳಲ್ಲ. ಕನ್ನಡಿಯಲ್ಲಿ ನೀಲಿ ತೋರಕ್ಕೆ ಕಾರಣವಾದ್ರೆ ಈ ನೀಲಿ ಸೀರೆ ಬೆಲೆ ಇರೋದು ಅಂತ ಕೊಳ್ತಾರೆ ಹೊರತು ಕನ್ನಡಿಯಲ್ಲೊಳಗಿರುವಂತಹ ನೀಲಿ ಸೀರೆಗೆ ತುಂಬಾ ರೇಟು ಅಂದ್ಕೊಳ್ತಾರನೋ ಅದಾಗ ಅನ್ಕೊಳ್ಳೋದು. ಆ ರೀತಿ ವಿರೋಚನ ವಿಷಯ ಮಾಡ್ದ ಅಂತ ಇದ್ದಾರೆ. ಒಂದು ನೀಲಿಯಾದ ಒಂದು ಪದಾರ್ಥ, ಭಾರಿ ಬೆಲೆ ಇರುವಂತಹ ಪದಾರ್ಥ, ಇನ್ನೊಂದು ಬಹಳ ಸಾಮಾನ್ಯ ಬೆಲೆ ಇರುವಂತಹ ಪದಾರ್ಥ, ಎರಡನ್ನು ಕನ್ನಡಿ ತೋರಿಸ್ಬಿಟ್ಟು ಇದು ನೀಲಿ ಆಗಿರ್ತಕ್ಕಂಥ ಯಾವುದೋ ಅದು ಭಾರಿ ಇದಕ್ಕಿಂತ 10 ಟೈಮ್ 100 ಟೈಮ್ ಬೆಲೆ ಇರೋದು, ಇದಕ್ಕೆ ಸಾಮಾನ್ಯ 50 ರೂಪಾಯಿ ಅಥವಾ 50 ರೂಪಾಯಿ, ಇದಕ್ಕೆ 500 ರೂಪಾಯಿ 5,000 ರೂಪಾಯಿ ಅಂತ ಏನು ಅಂತಾನೆ. ನೀಲ ಅನೀಲ, ನೀಲವಾಗಿರ್ತಕ್ಕಂಥ ಒಂದು ಬಟ್ಟೆ ಅಥವಾ ಒಂದು ವಸ್ತು ಅಥವಾ ಒಂದು ನೀಲಮಣಿ ಅಂತ ಇಟ್ಕೊಳ್ಳಿ. ಅನೀಲವಾದ ಸಾಮಾನ್ಯ ಗಾಜಿನ ಮಣಿ, ಅದು ಆದರ್ಶ ಕನ್ನಡಿಯಲ್ಲಿ ಕಾಣುತ್ತಿರುವಂತಹ ಇದಕ್ಕೆ ವಾಸಸೋದಗಳು ದೃಶ್ಯಮಾನ ವಾಸಸೋಹತಿ ನೋಡ್ರು. ಯಾವುದು ನೀಲವಾಗಿ ಕಾಣ್ತಾ ಇದೆಯೋ ಅದು ಭಾರಿ ಬೆಲೆಯುಳ್ಳದ್ದೋ ಅಂತಂದ್ರೆ ಆ ನೀಲಿಯಾದ ಛಾಯೆಗೆ ಆ ಪ್ರತಿಬಿಂಬಕ್ಕೆ ಕಾರಣವಾಗಿರುವ ಹೊರಗಡೆ ಇರುವ ನೀಲಿ ಬಟ್ಟೆ ಅಂತ ತಗೊಳ್ತಾರೆ ಹೊರತು ಕನ್ನಡಿಯೊಳಗಿರತಕ್ಕಂಥ ನೀಲಿ ಬಟ್ಟೆಗೆ ಭಾರಿ ಬೆಲೆ ಅಂತ ಯಾರು ಅನ್ಕೊಳ್ಳಲ್ಲ ಅನ್ನೋದು ಹೇಗೋ ಹಾಗೆ ವಿರೋಚನ ಅಲ್ಲಿ ಕಾಣೋದಕ್ಕೆ ಕಾರಣವಾಗಿರೋ ಈ ದೇಹ ಅಂತ ತರ್ಕ ಮಾಡ್ದ. ಯಾರಾದ್ರೂ ಹಾಗೆ ತರ್ಕ ಮಾಡ್ತಾರೆ, ವಿರೋಚನ ಅಲ್ಲ. ಈ ವಿರೋಚನ ಜಾಗ ನಾವಿದ್ರುವೆ ಅಲ್ಲಿದ್ರುವೆ ಹೀಗೆ ನಾವು ಲೆಕ್ಕ ಮಾಡ್ತಿದ್ವಿ. ಇಂದ್ರ ಏನೋ ಅಕ್ಷರಾರ್ಥ ತಗೊಂಡು ಛಾಯಾತ್ಮ ಅಷ್ಟಕ್ಕೆ ತಗೊಂಡ ಅನ್ನೋದು ಇರ್ಬೋದು. ಆದರೆ ಸಹಜವಾಗಿ ನೀವು ಈ ಎಲ್ಲಾ ಜಾಗದಲ್ಲೂ ಇವನೇ ಕಾಣ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೇನೆ ಏಷೇವ ಸರ್ವೇಶು ಅಂತ್ಯೇಶು ದೃಶ್ಯತೆ ಎಂದಾಗ ಯಾರಿಗಾದ್ರೂ ಭ್ರಾಂತಿ ಆಗಿ ಆಗತ್ತೆ. ಸ್ವಚಿತ್ತ ಗುಣದೋಷವಶಾದೇವಹಿ ಸ್ವಚಿತ್ತ ಗುಣದೋಷವಶಾದೇವಹಿ ಶಬ್ದಾರ್ಥಾವಧಾರಣಂ ತುಲ್ಯೇಪಿ ಶ್ರವಣೇ ಖ್ಯಾಪಿತಂ ದಾಮ್ಯತ ದತ್ತ ದಯಧ್ವಮಿತಿ ಪ್ರಕಾರ ಮಾತ್ರ ಶ್ರವಣಾತ್ ಶ್ರುತ್ಯಂತರೇ. ಅವರವರ ಚಿತ್ತದಲ್ಲಿ ಏನು ದೋಷ ಇದೆಯೋ, ಏನು ಗುಣ ಇದೆಯೋ, ಗುಣ ದೋಷ ಅದಕ್ಕೆ ಅಧೀನವಾಗಿಯೇ ಶಬ್ದಾರ್ಥದ ನಿರ್ಣಯವಾಗೋದು ಅನ್ನೋದು ಕಂಡಿದೆ. ಉಪದೇಶ ಸಮಾನವಾಗಿದ್ರು. ಹೇಗೆ ಪ್ರಜಾಪತಿ ದೇವತೆಗೆ ದ ಅಂತಂದ, ಅವರಿಗೆ ಅವ್ರ ಚಿತ್ತ ದೋಷಕ್ಕಾಗೆ ದಮ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರು. ಅದೇ ದಕಾರ ಅಸುರರಿಗೆ ಹೇಳ್ದ, ಅವರಿಗೆ ಅವ್ರ ಚಿತ್ತ ದೋಷ ಪ್ರಕಾರ ದಯೆ ತೋರಿಸಿ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರು. ಮನುಷ್ಯರಿಗೆ ಅದೇ ದಕಾರ ಉಚ್ಚಾರಣೆ ಮಾಡ್ದ, ಅವ್ರಿಗೆ ದಾನ ಮಾಡಿ ಅಂತ ಅರ್ಥವಾಯ್ತು. ಒಂದೇ ದಕಾರ 3 ಜನರಿಗೆ 3 ಅರ್ಥ ಹೇಗೆ ತೋರಿಸ್ತು ಅಂದ್ರೆ ಅವರವರ ಚಿತ್ತದಲ್ಲಿರುವ ದೋಷ ತಕ್ಕಾಗ ಅರ್ಥವಾಯ್ತು ಅಂತ ಹೇಗೆ ಅರ್ಥ ಮಾಡ್ತೀರೋ ಅನ್ನೋದು ಹೇಳ್ತಾರೆ. ದಕಾರ ಮಾತ್ರ ಶ್ರವಣದಿಂದ ಶ್ರುತ್ಯಂತ ಬೃಹದಾರಣ್ಯಕದಲ್ಲಿ ಇದು ಚಂದಕ್ಕಿದ್ದಾನೆ. ಬೃಹದಾರಣ್ಯಕದಲ್ಲಿ ದಾಮ್ಯತ ಅಂತ ದೇವತೆಗಳಿಗೆ, ದತ್ತ ಅಂತ ಮನುಷ್ಯರಿಗೆ, ದಯಧ್ವ ಅಂತ ಅಸುರರಿಗೆ, ಹೇಗೆ ದಕಾರ ಒಂದೇ ಆ ಶ್ರವಣ ಮಾಡೋದ್ರಿಂದ 3 ಅರ್ಥ ತೋರ್ದು, ಹಾಗೆ ಯೇಷು ಅಕ್ಷಿಪುರುಷೋ ದೃಶ್ಯತೆ ಏನು ಒಂದೇ ಉಪದೇಶ ಇಂದ್ರನಿಗೊಂತಹ ತೋರ್ದು ಇವನಿಗೊಂತಹ ತೋರ್ದು, ಏನು ಆಶ್ಚರ್ಯ ಇಲ್ಲ. ವಿರೋಚನಿಗೊಂತಹ ಇಂದ್ರನಿಗೊಂತಹ ನಿಮಿತ್ತಾನ್ಯಪಿ ತದನುಗುಣಾನ್ಯೇವ ಸಹಕಾರೀಣಿ ಭವಂತಿ. ನಿಮಿತ್ತಗಳು ಕೂಡ ಅದಕ್ಕೆ ಅನುಗುಣವಾಗಿಯೇ ಸಹಕಾರದಾಗಿರುತ್ತೆ, ಹೊಂದ್ಕೊಂಡೇ ಇರುತ್ತೆ ಅಂತ. ನಿಮಿತ್ತಗಳು ಅದಕ್ಕೆ ಅನುಗುಣವಾಗಿ ಸಹಕಾರಿ ಎರಡು. ಶ್ರವಣಕ್ಕೆ ಅನುಗುಣವಾಗಿ ನಿಮಿತ್ತಗಳು ಸಹಕಾರಿಯಾಗಿರುತ್ತದೆ. ಸಹಕಾರಿ ಗುಣಗಳು ಇಲ್ಲದಿದ್ದರೆ ಶ್ರವಣಾರ್ಥವು ಸರಿಯಾಗಿ ತಿಳಿಯುವುದಿಲ್ಲ ಎಂದರ್ಥ. ಶ್ರವಣ ಮಾಡಿದವರ ಚಿತ್ತ ಗುಣ ದೋಷ ಅಲ್ಪತ್ವ ಬಹುತ್ವಕ್ಕೆ ತಕ್ಕಂತೆ ಯುಕ್ತಿಗಳು ತೋರುವುದು ಎಂದು ಟೀಕೆ. ಅಲ್ಲ ಇಲ್ಲಿ ತತ್ವ ಮನ್ಯಂತೆ ಇಲ್ಲಿ ಕೆಲವರು ಯೋಚನೆ ಮಾಡ್ತಾರೆ, ಶಂಕರಾಚಾರ್ಯ ಹಿಂದೆ ಬರೆದವರು ಅಂತ ಶುರು ಮಾಡ್ಕೊಂಡ್ರಲ್ಲ, ಇದ್ರ ಬಗ್ಗೆ ಶಂಕರಾಚಾರ್ಯ ಒಪ್ಪಿಗೆ ಇದೆ ಅಂತ ಆಯ್ತು. ಇದನ್ನು ಖಂಡನೆ ಮಾಡಿಲ್ಲ ಶಂಕರಾಚಾರ್ಯರು. ಈ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅವರು ಇಂದ್ರ ದೋಷದ ಅಭಿಪ್ರಾಯವನ್ನ ಆಚಾರ್ಯರು ಇದು ಓಕೆ ಸರಿಯಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ತದ್ ಅಸತು ಅಂತ ಅಂತಿದ್ರು. ಈಗ ಸ್ವಾಮಿಗಳು ಇಲ್ಲಿ ಕೆಲವು ಬಲ್ಲವರ ಮತವೇನೆಂದರೆ ಟಿಪ್ಪಣಿ, ಮನ್ಯತೆ ಎಂಬ ಪಾಠಕ್ಕೆ ನಮ್ಮ ಮತವೇನೆಂದರೆ ಎಂದರ್ಥ. ತಾತ್ಪರ್ಯದಲ್ಲಿ ಹೆಚ್ಚು ಕಡಿಮೆ ಇಲ್ಲ.
ಅಲ್ಲ, ಕೇಚಿತ್ ಮನ್ಯತೆ ಆಗಲ್ಲಪ್ಪ, ತತ್ತ ಮನ್ಯತೆ ಆಗತ್ತೆ ಅವಾಗ. ತಚ್ಚಿನ್ನಿಮಿತ್ತಂ ತತ್ರ ಮನ್ಯಂತೆ, ತತ್ರ ಕೇಚಿತ್ ಒಂದು ಪದ ಅಧ್ಯಾಯ ಆಗುತ್ತೆ ಅದು. ಅಲ್ಲಿ ಬಲ್ಲವರ ಅಂತ ಒಂದು ಸ್ವಾಮಿಗಳು ಆ ಪದ ಹಾಕೊಂಡಿದ್ದಾರೆ ಅಲ್ವಾ. ಬಲ್ಲವರ ಅಂತ ಮೂಲದಲ್ಲಿ ಇಲ್ಲಪ್ಪ, ಬಲ್ಲವರ ಮತವೇನೆಂದರೆ ಅಂತ ಹಾಕಿದ್ದಾರೆ. ಬಲ್ಲವರು ಅಂತ ಇದೆಯಾ ತತ್ತ ವಿದುಷಾಂ ಮತಂಕಿಮಿತಿ ಅಂತ ಹಾಕ್ಬೇಕು ಅವಾಗ. ಈ ಕನ್ನಡತಕ್ಕಾಗಿ ಅಲ್ಲಿ ಮೂಲ ಇರ್ಬೇಕಾದ್ರೆ ತತ್ತ ವಿದುಷಾಂ ಮತಂ ಕಿಮಿತಿ ಏನೆಂದರೆ ಕೇಚಿತ್ವದ ಅಂಡರ್ಸ್ಟುಡ್ ಮಾಡ್ಕೋಬೇಕು, ಅಧ್ಯಾಹಾರ ಮಾಡ್ಕೋಬೇಕು. ಇಲ್ಲಿ ಬಲ್ಲವರ ಮತವೇನೆಂದೇ ಶುರು ಮಾಡಿದ್ದು ನೋಡಿದ್ರೆ ಇದು ದ್ರವಿಡಾಚಾರದಿರಬಹುದು, ಬಹುಶಃ ಇವ್ರದ್ದಲ್ಲ, ವೃತ್ತಿಕಾರದಲ್ಲ. ಯಾಕಂದ್ರೆ ವೃತ್ತಿಕಾರದಾಗಿದ್ರೆ ಸಾಮಾನ್ಯವಾಗಿ ವೃತ್ತಿ ಪ್ರಪಂಚ ವೃತ್ತಿಕಾರನ ಖಂಡನೆ ಮಾಡ್ತಾರೆ, ದ್ರವಿಡಾಚಾರದನ್ನ ಅನುಮೋದನೆ ಮಾಡ್ತಾರೆ. ದ್ರವಿಡಾಚಾರ್ಯರ ಯಾಕೆ ಅಲ್ಲಿ ಪೂರ್ವ ದಿಕ್ಕಿಗೆ ಡಬಲ್ ಟೈಪ್ ದಕ್ಷಿಣ ದಿಕ್ಕಲ್ಲಿ ಉದಯಾಸ್ತಮಾನ, ಅದಕ್ಕೆ ಡಬಲ್ ಟೈಪ್ ಪಶ್ಚಿಮ ಉದಯಾಸ್ತಮಾನ ಅಂತ ಸೂರ್ಯೋದಯ ಉದಯಾಸ್ತಮಾನವನ್ನ ಒಂದಕ್ಕೆ ಎರಡು ಪಟ್ಟು ಶ್ರುತಿಯಲ್ಲಿ ಹೇಳಿದ್ದಕ್ಕೆ ದ್ರವಿಡಾಚಾರ್ಯರು ಒಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ ಭಾಷ್ಯಕಾರರು ಅದನ್ನ ಪ್ರಮಾಣ ತಗೊಂಡು ನಮಗೆ ತೋರಿಸಿದಾರಲ್ಲ. ಹಾಗೆ ಇದು ರಾಜಕುಮಾರ ಕಥೆ ಹೇಳಿರಲ್ಲ ಬೃಹದಾರಣ್ಯಕದಲ್ಲಿ, ಕಶ್ಚಿಕ ವ್ಯಾಸಗ್ರಹದಲ್ಲಿ ಬೆಳೆದಂತಹ ರಾಜಕುಮಾರ ಕಥೆ, ಅದು ದ್ರವಿಡಾಚಾರ್ಯ ಅಂತ ಹೇಳಿದ್ದಾರೆ. ಆಮೇಲೆ ಮಾಂಡೂಕ್ಯದಲ್ಲಿ ಸಿದ್ಧಂತ ನಿವರ್ತಕತ್ವ ಒಂದು ಸೂತ್ರ ಕೊಟ್ಟಿದ್ದಾರೆ. ಶಾಸ್ತ್ರ ಪ್ರಮಾಣ ಸಿದ್ಧವಾಯಿತು, ಯಾಕೆಂದ್ರೆ ಆತ್ಮನಲ್ಲಿ ಇಲ್ಲದೆ ಇರತಕ್ಕಂತಹ ಧರ್ಮವನ್ನು ತೆಗೆದುಹಾಕತ್ತೆ ಅಷ್ಟೇ, ಆತ್ಮನ ವಿಷಯವಾಗಿ ತಿಳಿಸಿಕೊಡೋದಿಲ್ಲ ಅಂತ ಹೇಳಿ ಒಂದು ಸೂತ್ರ ಮಾತ್ರ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಇದು ಎಷ್ಟು ಸೂತ್ರ ಇತ್ತೋ ಹೇಗಿತ್ತೋ ಗೊತ್ತೇ ಇಲ್ಲ. ಸಿದ್ಧಂತ ನಿವರ್ತಕತ್ವ ಅಂದ್ರೆ ಆಗಮದಿಂದ ಸೂತ್ರ ಅಂತ ಹೇಳಿದ್ದಾರೆ. ಆಗಮವನ್ನು ಬಲ್ಲವರ ಅಂತ ಹೇಳಿ ಗೌರವವಾಗಿ ಹೇಳ್ತಾ ಇರೋದ್ರಿಂದ ಬಹುಶಃ ಅವರು ಒಂದು ಸೂತ್ರ ಗ್ರಂಥವನ್ನೇ ಬಾದರಾಯಣಾಚಾರ್ಯರು ಹೇಗೆ ಬ್ರಹ್ಮಸೂತ್ರ ಬರೆದಿದ್ದಾರೋ ಅದೇ ರೀತಿ ದ್ರವಿಡಾಚಾರ್ಯರು ಬರೆದಿದ್ರು ಅಂತ ಅನ್ಸತ್ತೆ. ಅದು ಎಲ್ಲಿ ಹೋಯ್ತು ಆ ಗ್ರಂಥ, ಏನಾಯ್ತೋ ಅದೇನು ಇಂಗ್ಲೆಂಡ್ ಇದರಲ್ಲಿ ಎಲ್ಲಾದ್ರೂ ಇದ್ರೋ ಗೊತ್ತಿಲ್ಲ. ಇಂಗ್ಲೆಂಡ್ ಲೈಬ್ರರಿಲಿ ನಮ್ಮ ಅಭಿಷೇಕ್ ಟ್ರೈ ಮಾಡಿದ್ರೆ ಹುಡುಕ್ಬೋದು ಅದನ್ನ. ಅವರು ಅಮೆರಿಕಾದೆಲ್ಲ ಲೈಬ್ರರಿ ಇದೆಯಾ ಅಥವಾ ಇಂಗ್ಲೆಂಡ್ ಲೈಬ್ರರಿ ಇದೆಯಾ, ಆ ದ್ರವಿಡಾಚಾರ್ಯದ್ದು ಈ ಸೂತ್ರದ ಗ್ರಂಥ ಎಲ್ಲ ಇದೆಯಾ ಹುಡುಕಬೇಕು. ಯಾಕೆಂದ್ರೆ ಬ್ರಿಟಿಷರು 300 ವರ್ಷ ನಮ್ಮ ದೇಶ ಆಳಿದಾಗ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರು ಅಂತ ಹಿಸ್ಟ್ರಿ ಕೇಳಿದೀವಿ. ಆದ್ರೆ ತುರ್ಕರು ಮಾತ್ರ ಸುಟ್ಟಾಕ್ಬಿಟ್ರು ಅಂತ ಕಥೆ ಕೇಳಿದೀವಿ. ಅವ್ರು ತಗೊಂಡು ಹೋಗ್ಲಿಲ್ಲಂತೆ. ಅದು ಕುದುರೆಗಳಿಗೆ ಹುರುಳಿ ಬೇಸೋಕ್ಕೋಸ್ಕರವಾಗಿ ಆ ಓಲೆಗರಿನ 6 ತಿಂಗಳ ಕಾಲ ಸುಟ್ಟಾಕಿದಂತೆ. ಎಷ್ಟಿದ್ದಿರ್ಬೋದು ಯೋಚನೆ ಮಾಡಿ. 6 ತಿಂಗಳ ಕಾಲ 100 ಕುದುರೆಗಳಿಗೆ ಹುರುಳಿ ಬೇಸಕ್ಕೋಸ್ಕರವಾಗಿಯೇ ಇಲ್ಲಿನ ಗ್ರಂಥಗಳನ್ನ ಓಲೆಗರಿಗಂತ ಸುಟ್ಟು ಬೇರಿಸಿದ್ರು ಅಂತಂದ್ರೆ ಎಷ್ಟು ಗ್ರಂಥ ರಾಶಿ ಸುಟ್ಟಾಕಿದ್ದಾರೆ ಯೋಚನೆ ಮಾಡಿ. ಎಷ್ಟು ಗ್ರಂಥ ಇದ್ದಿರ್ಬೇಡ. ಇದರಲ್ಲಿ ಕ್ರಿಶ್ಚಿಯನ್ರದ್ದು ಒಂದು ರೀತಿ ವಾಸಿ. ಅವರು ಹಿಂಸೆ ಮಾಡ್ದೇನೆ, ಅನ್ಯಾಯ ಒಡೆದೇ ಮಾಡ್ದೇನೆ ಕದ್ಕೊಂಡು ಹೋದ್ರು, ಕಳ್ರಿರ್ಬೋದು. ಇವರು ದೇವಾಲಯಗಳನ್ನೆಲ್ಲ ಹೊಡೆದ್ರು, ಇದೆಲ್ಲ ಗ್ರಂಥಗಳನ್ನ ಸುಟ್ಟು ಹಾಕಿದ್ರು, ಆಮೇಲೆ ಅತ್ಯಾಚಾರ ಅನಾಚಾರ ಸಿಕ್ಕಾಪಟ್ಟೆ ಮಾಡಿದ್ರು. ತುಂಬಾ ಇದರಿಂದ ಆಗಿದ್ದು ಅನಾಚಾರ, ಒಂದು ರಾಕ್ಷಸ ಪ್ರವೃತ್ತಿ ತೋರಿಸ್ಬಿಟ್ರು. ಬಹಳ ಅನ್ಯಾಯ ಆಯ್ತು ದೇಶಕ್ಕೆ. ಮುಂದಕ್ಕೆ ಹೋಗೋಣ. ಏವಮೇವೈಷ ಮಘವನ್ನಿತಿ ಹೋವಾಚ, ಏವಮೇವೈಷ ಮಘವನ್ನಿತಿ ಹೋವಾಚ, ಏತನ್ವೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ, ಏತನ್ವೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ, ವಸ ಅಪರಾಣಿ ದ್ವಾತ್ರಿಗಂಶತಂ ವರ್ಷಾಣೀತಿ, ಸಹ ಅಪರಾಣಿ ದ್ವಾತ್ರಿಗಂಶತಂ ವರ್ಷಾಣಿ ಉವಾಸ, ದ್ವಾತ್ರಿಂಶತಂ ವರ್ಷಾಣ್ಯವಾಸ. ತಸ್ಮೈ ಹೋವಾಚ ಏವಮೇವೈಷ ಮಘವನ್ನಿತಿ ಹೋವಾಚ, ಏತನ್ವೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ, ವಸಾಪರಾಣಿ ದ್ವಾತ್ರಿಗಂಶತಂ ವರ್ಷಾಣೀತಿ, ಸಹ ಅಪರಾಣಿ ದ್ವಾತ್ರಿಂಶತಂ ವರ್ಷಾಣ್ಯವಾಸ. ತಸ್ಮೈ ಹೋವಾಚ ಏವಂ ಏವ ಏಷಃ ಮಘವನ್ ಇತಿ ಹ ಉವಾಚ, ಏತಂ ತು ಏವ ತೇ ಭೂಯಃ ಅನುವ್ಯಾಖ್ಯಾಸ್ಯಾಮಿ ವಸ ಅಪರಾಣಿ ದ್ವಾತ್ರಿಂಶತಂ ವರ್ಷಾಣಿ ಸಹ ಇತಿ ಸಹ ಹ ಅಪರಾಣಿ ದ್ವಾತ್ರಿಂಶತಂ ವರ್ಷಾಣಿ ಉವಾಸ. ತಸ್ಮೈ ಹ ಉವಾಚ.
ಏವಮೇವ ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ಟ ಪ್ರಜಾಪತಿ. ಕರೆಕ್ಟ್ ನೀನು ಹೇಳ್ತಿರೋದು, ಛಾಯಾತ್ಮ ಹಾಗೆಯೇ, ಛಾಯಾತ್ಮ ನಾನು ಹೇಳಿಲ್ಲ, ಛಾಯಾತ್ಮ ನೀನು ತಿಳ್ಕೊಂಡಿದ್ದು ಅದು ತಪ್ಪೇ ಅಂತ ಅಂದ್ಬಿಟ್ಟ. ಏವಮೇವ ಅಂದೇನೋ, ನೀನು ಏನು ಹೇಳ್ತಿದೀಯೋ ಛಾಯಾತ್ಮನ ಬಗ್ಗೆ ದೋಷವನ್ನ ನಾನು ಒಪ್ಕೊಳ್ತಾ ಇದ್ದೀನಿ. ಹೌದು, ಆ ದೋಷ ಛಾಯಾತ್ಮನಲ್ಲಿದೆ, ಛಾಯಾತ್ಮನ ಆತ್ಮ ಅಂತ ತಿಳ್ಕೋಬಾರ್ದು ಮಘವನ್ನಿತಿ ಎಂದು ಹೋವಾಗಿ ಹೇಳ್ದ. ಹೇಳ್ಬಿಟ್ಟು ಇನ್ನೊಂದು ವಾಕ್ಯ ಹೇಳ್ದ. ಏನಂತ? ಏತಂತ್ವೇವ, ಏವಕಾರ ಹಾಕ್ತಾ ಇದ್ದಾನೆ. ಇವನನ್ನೇ, ಬಹಳ ಮುಖ್ಯವಾದ ಪದ ಇದು, ಇವನನ್ನೇ ಮತ್ತೆ ಹೇಳ್ತೀನಿ ಅಂತ. ಇಲ್ಲಿ ಸೂತ್ರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಈ ಒಂದು ವಾಕ್ಯಕ್ಕೆ ಅರ್ಥ ಮಾಡುವಾಗ ಅವರು ಹಿಂದೆ ಒಬ್ಬರು ಭರ್ತ ಪ್ರಪಂಚದ ವ್ಯಾಖ್ಯಾನಕಾರರು ಪ್ರತಿ ಪರ್ಯಾಯದಲ್ಲೂ ಪ್ರಜಾಪತಿ ಬೇರೆ ಬೇರೆ ಆತ್ಮ ಹೇಳ್ದ ಅಂತ ಅರ್ಥ ಮಾಡಿದ್ದಾರೆ. ಜಾಗೃತ ಆತ್ಮ ವಿಶ್ವಾತ್ಮ, ಸ್ವಪ್ನಾತ್ಮ ತೇಜಸಾತ್ಮ, ಆಮೇಲೆ ಪ್ರಾಜ್ಞಾತ್ಮ, ಆಮೇಲೆ ತುರಿಯ ಹೇಳ್ತೀನಿ ಅಂತ. ಇಲ್ಲಿ ತುರಿಯನ್ನು ಪರಮಾತ್ಮನ ಹೇಳಿಲ್ಲ ಅಂತ ಅವರು. ಅದಕ್ಕೆ ಭಾಷ್ಯಕಾರರಲ್ಲಿ ಅನ್ಯಮನ್ಯಂ ಆತ್ಮಾನಂ ಬ್ರಹ್ಮಾಂಡಸ್ಯ ಪ್ರಜಾಪತೆ ಪ್ರತಾರಕತ್ವ ಪ್ರಸಜ್ಜೇತ ಹಾಗೆ ಬರೆದಿದ್ದಾರೆ. ಪ್ರತಾರಕತ್ವ ಅಂದ್ರೆ ಮೋಸಗಾರ. ಅನ್ಯಮನ್ಯಂ ಆತ್ಮಾನಂ ಬ್ರಹ್ಮಾಂಡಸ್ಯ ಪ್ರಜಾಪತೆ ಪ್ರತಾರಕತ್ವ ಪ್ರಸಜ್ಜೇತ ಅಂತ ಸೂತ್ರವಾಗಿ ಬರೆದಿದ್ದಾರೆ. ಹಾಗೇನಾದರೂ ಪ್ರಜಾಪತಿ ಇಲ್ಲಿ ಯಶೋ ಅಕ್ಷಿಪುರುಷೋ ದೃಶ್ಯತೆ ಅನ್ನೋ ಬೇರೆ ಆತ್ಮ, ಯಶ ಸ್ವಪ್ನೇ ಮಹಿಮ ಇನ್ನೊಬ್ಬ ಆತ್ಮ, ಸಮಸ್ತ ಸಪ್ರಸನ್ನ ಸ್ವಪ್ನ ವಿಜಾನತೆ ಸುಷುಪ್ನ ಬೇರೆ ಆತ್ಮ ಆಗ್ಬಿಟ್ರೆ ಏತಂತ್ವೇವತೆ ಅಂತ ಕೇಳ್ಬೇಕು. ಅವಾಗ ಏತಂತ್ವೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ, ಇವನನ್ನೇ ಮತ್ತೆ ಯಾರನ್ನ ಮೊದಲನೇ ಪರ್ಯಾಯದಲ್ಲಿ ಹೇಳಿದ್ನೋ ಅವನನ್ನೇ ಪ್ರಕಾರಾಂತರದಿಂದ ಬೇರೆಂದ್ರಿಂದ ಹೇಳ್ತೀನಿ ಹೊರತು ಅವಸ್ಥಾದಿಂದ ಬೇರೆ ಆತ್ಮನಲ್ಲ. ಅದಕ್ಕೆ ಏತಂತ್ವೇವತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದು ಹೊರಡು. ಅದಕ್ಕೆ ಬೇರೆ ಅಲ್ಲ. ಈತನನ್ನೇ ಕುರಿತು ಭೂಯ ಮತ್ತೆ ಇನ್ನೊಂದ್ಸಲ ಅನುವ್ಯಾಖ್ಯಾಸ್ಯಾಮಿನೇನೋ ನಿನ್ನ ಅನುಭವಕ್ಕೂ ಯುಕ್ತಿಗೂ ಶಾಸ್ತ್ರಕ್ಕೂ ಹೊಂದ್ಕೊಂಡು ಹೇಳ್ತೀನಿ ಅಂತ. ಅನು ಪದ ಹಾಗೆ. ನಾನು ಹೇಳುವಂತಹ ಉಪದೇಶ ಶಾಸ್ತ್ರಕ್ಕೂ ನಿನ್ನ ಅನುಭವಕ್ಕೂ ಯುಕ್ತಿಗೂ ಹೊಂದ್ಕೊಂಡಿದೆ, ನೀವು ಅದು ಹೊಂದಿಸ್ಕೊಂಡು ನೋಡ್ಕೋಬೇಕು. ಅದು ಇದು ಮಾಡ್ತಿದ್ದೇನೆ, ಪ್ರಜಾಪತಿ ಒಂದು ವಾರ ಮಾಡ್ತಿದ್ದೇನೆ. ನಾನು ಏನು ಉಪದೇಶ ಮಾಡ್ತಿದ್ದೀನಿ ಬರೀ ಶ್ರದ್ಧೆಯಿಂದ ನಂಬ್ಕೊಳ್ಳೋ ವಿಚಾರ ಅಲ್ಲ, ಇದು ಶ್ರದ್ಧಾ ವಿಚಾರ ಅಲ್ಲ. ನನ್ನ ಉಪದೇಶ ತಕ್ಕ ಹಾಗೆ ಶಾಸ್ತ್ರವಾಕ್ಯ ಇದೆ, ನನ್ನ ಉಪದೇಶ ಶಾಸ್ತ್ರವಾಕ್ಯ ತಕ್ಕ ಹಾಗೆ ನಿನ್ನ ಅನುಭವ ಇದೆ. ಹಾಗೆ ಯುಕ್ತಿ ಮಾಡ್ಕೋಬೇಕು ನೀನು, ಹಾಗೆ ತಿಳ್ಕೋಬೇಕು ನೀನು. ಯುಕ್ತಿ, ಅನುಭವ, ಶಾಸ್ತ್ರವಾಕ್ಯ, ಗುರುಪದೇಶ ಅನುವ್ಯಾಖ್ಯಾಸ್ಯಾಮಿ. ಹಾಗಾದ್ರೆ ಹೇಳ್ತೀನಿ, ಈಗಲೇ ಹೇಳಲ್ಲ. ಯಾವಾಗ ಹೇಳ್ತೀನಿ? ವಸ ಅಪರಾಣಿ ದ್ವಾತ್ರಿತಂ ವರ್ಷಾಣಿ ಇಂದ ನೀವು ದೋಷ ಇದೆ, ಈ 30 ವರ್ಷಗಳ ಬ್ರಹ್ಮಚರ್ಯ ಮಾಡ್ಕೊಂಡು ಇಲ್ಲೇ ಇರು. ಊಟ ಕೊಡ್ತೀನಿ, ಊಟ ಕೊಡೋಕೆ ಏನು ತೊಂದರೆ ಇಲ್ಲ. ಊಟ ಕೊಡ್ತೀನಿ. ಅಲ್ಲೊಂದು ಗುಡಿಸಲು ಮನೆ ಇದೆ, ಆ ಗುಡಿಸಲು ಮನೆಯಲ್ಲಿ ಅಲ್ಲೊಂದು ಚಾಪೆ ಹಾಕಿ, ದರ್ಬೆ ಚಾಪೆ ಇದೆ, ದರ್ಬೆ ಚಾಪೆ ಮೇಲೆ ಮಲ್ಕೋ. ಇರುವೆ ಬಂದೆ ಸ್ವಲ್ಪ ಅದಕ್ಕೆ ಓಡಿಸ್ಕೊಡ್ಸ್ಕೊ, ಅದು ಸಾಯಿಸ್ಬೇಡ, ಅದಕ್ಕೆಲ್ಲ ಇದನ್ನು ಮಾಡಬೇಡ, ಅದಕ್ಕೆ ಡಿ ಹಾಕೋದು, ಬೇಗನೆ ಹೊಡೆಯೋದು ಅದೆಲ್ಲ ಮಾಡಬೇಡ. ಆ ಗುಡಿಸಲು ಮನೆಯಲ್ಲೇ ಇರು, ಅಲ್ಲೇ ಕೊಟ್ಟು ಕಳಿಸ್ತೀನಿ ಊಟ ತಿಂಡಿನ. ಅದೇ ನೀನು ಭಿಕ್ಷೆ ಮಾಡ್ಕೊಂಡ್ಬಂದು ಪರವಾಗಿಲ್ಲ. ಮತ್ತೆ ನೀನು ವಿನಯನಾಗಿ ಶಬ್ದಮಾಯ ಸಂಪನ್ನನಾಗಿ ಪೂರ್ತಿ ಖಂಡನೆ ಮಾಡಿ, ದೇಹ ಖಂಡನೆ ಮಾಡಿ ಬರಬೇಕು. ನೀನು ದೇಹ ದಂಡನೆ ಮಾಡದೆ ಬಂದೆ ಆಗೋಲ್ಲ ಅಂತ ಪ್ರಜಾಪತಿ ಮನಸ್ಸಲ್ಲಿದೆ. ಹಾಗಾಗಿ 30 ವರ್ಷಗಳ ಬ್ರಹ್ಮಚರ್ಯ ಮಾಡು ಅಂದ. ಆಯ್ತು ಅಂದ. ಇನ್ನೇನು ಅಲ್ಲಿ ಆಪ್ಷನ್ ಇಲ್ಲ. ಗುರು ಹೇಳ್ಬಿಟ್ರು ಅಂದ್ರೆ ಒಪ್ಕೊಳ್ಳೇಬೇಕು. ಆಯ್ತು ಅಂದ. 30 ವರ್ಷಗಳ ಬ್ರಹ್ಮಚರ್ಯದಲ್ಲಿ ಇದ್ದ. ಏವಮೇವ ಏಷ ಭಗವನ್ ಸಮ್ಯಕ್ ತ್ವಯಾ ಅವಗತಂ ನ ಛಾಯಾತ್ಮ ಇತ್ಯುವಾಚ ಪ್ರಜಾಪತಿ. ಕರೆಕ್ಟ್ ಗುಣ, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ದೇವೇಂದ್ರ, ನೀ ಸರಿಯಾಗಿ ತಿಳ್ಕೊಂಡಿದ್ಯಾ. ಛಾಯಾತ್ಮ ನಾನು ಹೇಳ್ತಿಲ್ಲ, ನೀ ಛಾಯಾತ್ಮ ಆತ್ಮ ಅಲ್ಲ ಅಂತ ತಿಳ್ಕೊಂಡಿದ್ದು ಕರೆಕ್ಟ್ ಅಂತ ಅಷ್ಟೇ ಅರ್ಥ. ನಾನು ಹೇಳ್ದು ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ ಅಂತ ಇಲ್ಲ. ಯಾವ ಛಾಯಾತ್ಮನನ್ನ ಆತ್ಮನಾಗೋಕ್ ಸಾಧ್ಯ ಇಲ್ಲ ನೀನು ತರ್ಕ ಮಾಡಿ ಬಂದಿದೆ, ಇದು ಸರಿಯಾಗಿದೆ, ಇದು ಕರೆಕ್ಟ್ ಆಗಿದೆ. ಸರಿಯಾಗಿ ನೀನು ಛಾಯಾತ್ಮ ಆತ್ಮನಲ್ಲ ಅಂತ ತಿಳ್ಕೊಂಡಿದ್ದು ಸರಿಯಾಗಿದೆ ಅಂತ ಪ್ರಜಾಪತಿ ಅದಕ್ಕೆ ಇದು ಕೊಟ್ಬಿಟ್ಟ, ಅನುಮೋದನೆ ಮಾಡ್ಬಿಟ್ಟ. ಯೋಮಯ ಉಕ್ತಃ ಆತ್ಮ, ಯೋಮಯ ಉಕ್ತಃ ಆತ್ಮ ಪ್ರಕೃತಃ ಏತಮೇವ ಆತ್ಮಾನಂತು ತೇ ಭೂಯಃ ಪೂರ್ವಂ ವ್ಯಾಖ್ಯಾತಮಪಿ ಅನುವ್ಯಾಖ್ಯಾಸ್ಯಾಮಿ ಯಸ್ಮಾತ್ ಸಕೃದ್ವ್ಯಾಖ್ಯಾತಂ ದೋಷರಹಿತಾನಾಂ ಅವಧಾರಣ ವಿಷಯಂ ಪ್ರಾಪ್ತಮಪಿ ನಾಗ್ರಹೀಹಿ
नाग्रहीहि अतः केनचित् दोषेण अतः केनचित् दोषेण प्रतिबद्ध ग्रहण सामर्थ्यः त्वम् प्रतिबद्ध ग्रहण सामर्थ्यः त्वम् ಯಾವ ಆತ್ಮನನ್ನು ಕುರಿತು ನಾನು ಹೇಳಿದೆನೋ ಯಾವ ಆತ್ಮನು ಪ್ರಕೃತನೋ ಪ್ರಕೃತ ಅಂದ್ರೆ ಕಾಂಟೆಕ್ಸ್ಟ್ ಅಲ್ಲಿರೋನು ಈ ಕಾಂಟೆಕ್ಸ್ಟ್ ಈ ಸಂದರ್ಭದಲ್ಲಿ ಯಾವ ಆತ್ಮನನ್ನು ನಾನು ತಿಳಿಸ್ಕೊಟ್ಟನೋ ಈ ಆತ್ಮನನ್ನೇ ಏತಮೇವತು ಭೂಯ ನಿನಗೆ ಈ ಆತ್ಮನ್ನೇ ಮತ್ತೊಮ್ಮೆ ಮೊದಲನೇ ಪರ್ಯಾಯದಲ್ಲಿ ಹೇಳಿದ್ರು ಕೂಡ ಏಷೋ ಅಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಸಾಕ್ಷಾತ್ ದೃಷ್ಟವಾಗಿ ತೋರುವರು ಆತ್ಮನ್ನು ಹೇಳೋದು ಮೂರು ವ್ಯಾಖ್ಯಾನ ಮತ್ತೆ ವ್ಯಾಖ್ಯಾನ ಮಾಡ್ತೀನಿ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ನಾನು ಹೇಳಿದ್ದು ಸಗದ್ ವ್ಯಾಖ್ಯಾನ ಒಮ್ಮೆ ಹೇಳಿದ್ದಿದೆಯಲ್ಲ ಇದು ನಚಿಕೇತನಂತಹ ದೋಷರಹಿತರಾದಂತಹ ಪ್ರಕಾಂಡ ಪಂಡಿತರಾಗಿದ್ದ ತಿಳ್ಕೊಂಡ್ಬಿಡ್ತಿದ್ರು ಆದ್ರೆ ನಿನಗೆ ಅಷ್ಟು ಇನ್ನೂ ಸಂಸ್ಕಾರ ಇಲ್ಲ ನೀನ್ ನಚಿಕೇತನ ಲೆವೆಲಿಗೆ ಬಂದಿಲ್ಲ ಹೌದಪ್ಪ ಕಪಾಳ ಕೊಡಂಗಾಯ್ತಪ್ಪ ನಚಿಕೇತನಾಗಿದ್ದ ತಿಳ್ಕೊಂಡ್ಬಿಡ್ತಿದ್ದ ಕಣೋ ದೋಷರಹಿತಾನ ನಚಿಕೇತ ಸಾಧೀನಾಂ ಮೈತ್ರೇಯಿ ತಿಳ್ಕೊಂಡ್ಬಿಡ್ತಿದ್ಲು ಈ ಜಾಗದ ಮೈತ್ರೇಯಿ ಇದ್ಬಿಟ್ಟಿದ್ಲೆ ಅವಳು ತಿಳ್ಕೊಂಡ್ಬಿಡ್ತಿದ್ಲು ನಚಿಕೇತ ಆಯ್ತು ತಿಳ್ಕೊಂಡ್ಬಿಡ್ತಿದ್ದ ಹಾಗೆಯೇ ಭೃಗು ಆಯ್ತು ತಿಳ್ಕೊಂಡ್ಬಿಡ್ತಿದ್ದ ಯಾಕೋ ನಿನ್ಗೆ ಆಗಲಿಲ್ಲ ಯಾಕಂದ್ರೆ ಭೋಗಾಸಕ್ತಿ ಜಾಸ್ತಿ ತುಂಬಾ ದಿವಸ ಮಜಾ ಮಾಡ್ಬಿಟ್ಟಿದೀಯಾ ತುಂಬಾ ಭೋಗ ಅನುಭವಿಸಿ ಚಿತ್ತದಲ್ಲಿ ಭೋಗದ ವಾಸನೆ ತುಂಬಾ ಸುಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಇದು ಅವಧಾರಣೆಗೆ ನಿರ್ಣಯಕ್ಕೆ ಪ್ರಾಪ್ತವಾಗಿದ್ದರೂ ನೀನು ಗ್ರಹಣೆ ಮಾಡಲಿಲ್ಲ ಏನ್ ಮಾಡಕ್ಕಾಗತ್ತೆ ಆಯ್ತು ಏನೋ ಒಂದು ದೋಷದಿಂದ ನೀನು ಭೋಗಾಸಕ್ತಿಯೋ ವಿಷಯಾಸಕ್ತಿಯೋ ದೋಷದಿಂದ ಇನ್ನು ಪ್ರತಿಬದ್ಧ ತಡೆ ಹಿಡಿಯಲ್ಪಟ್ಟ ಗ್ರಹಣ ಸಾಮರ್ಥ್ಯವುಳ್ಳವನಾಗಿದ್ದೀಯಾ ಗ್ರಹಣ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯಕ್ಕೆ ಏನೋ ನಿನ್ನ ತಡೆ ಇದೆ ಒಂದು ಅಡ್ಡಿ ಇದೆ ಹಾಗುಳ್ಳವನಾಗಿ ನೀನು ಅರಿಯಲಿಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ಪರವಾಗಿಲ್ಲ ಏನ್ ಬೇಜಾರು ಮಾಡ್ಕೋಬೇಡ ಅತಃ ತತ್ಕ್ಷಪಣಾಯ ವಸ ಅಪರಾಣಿ 20 ವರ್ಷಾಣಿ ಇತ್ಯುಕ್ತ್ವಾ ತಥಾ ಉಷಿತವತೆ ಶಪಿತ ದೋಷಾಯ ತಸ್ಮೈ ಹೋವಾಚ ಆಯಿತು ಅದನ್ನ ಆ ದೋಷವನ್ನ ಕ್ಷೇಸಿಕೊಳ್ಳುವುದಕ್ಕಾಗಿ ಸವಿಸಿಕೊಳ್ಳುವುದಕ್ಕಾಗಿ ತೆಗೆದುಹಾಕಿಕೊಳ್ಳುವುದಕ್ಕಾಗಿ ಮತ್ತೆ ಇನ್ನು 32 ವರ್ಷ ಕಾಲ ನೀನು ಬ್ರಹ್ಮಚರ್ಯ ಮಾಡಪ್ಪ ಅಂತ ಪ್ರಜಾಪತಿ ಹೇಳೋಣ ಆಯ್ತು ಅಪ್ಪ ಅಂತ ಹೇಳಿ ಅದೇ ರೀತಿ 30 ವರ್ಷ ಬ್ರಹ್ಮಚರ್ಯ ಮಾಡೇ ಬಿಟ್ಟ ಆ 30 ವರ್ಷ ಇವಾಗ ಕಾಯ್ಬೇಕಾಗಿಲ್ಲ ನೀವು ಮತ್ತೆ ಮುಂದಿನ ಮತ್ತೆ ಶುರು ಮಾಡ್ಬಿಡ್ತಾರೆ 30 ವರ್ಷ ಬ್ರಹ್ಮಚರ್ಯ ಮಾಡ್ದಂಗೆ ಕಥೆ ಹೇಳ್ತಾ ಇದೆ ಅಷ್ಟೇ ಇವಾಗ ಮತ್ತೆ 30 ವರ್ಷ ಬಿಟ್ಕೊಂಡು ಮುಂದಿನ ಮಂತೆ ಹೇಳ್ತೀರಾ ಅಂತ ಹೆದರ್ಕೋಬೇಡಿ ಈಗಲೇ ಹೇಳ್ಬಿಡ್ತೀನಿ ಆ ರೀತಿ ದೋಷವನ್ನು ಕಳ್ಕೊಂಡಂತಹ ಇಂದ್ರನಿಗೆ ಮತ್ತೆ ಅಪ್ಪ ಉಪದೇಶ ಮಾಡ್ತಾ ಇದ್ದಾನೆ ಎರಡನೇ ಉಪದೇಶ ಏನು ಏಷ ಸ್ವಪ್ನೆ ಮಹೀಯಮಾನಶ್ಚರತಿ ಏಷ ಆತ್ಮೇತಿ ಹೋವಾಚ ಏತದಮೃತಮಭಯಮೇತದ್ಬ್ರಹ್ಮೇತಿ ಸಹ ಶಾಂತಹೃದಯ ಪ್ರವವ್ರಾಜ ಸಹ ಅಪ್ರಾಪ್ಯೈವ ದೇವಾನ್ ಏತದ್ಭಯಂ ದದರ್ಶ ತದ್ಯದ್ಯಪಿ ಇದಂ ಶರೀರಂ ಅಂಧಂ ಭವತಿ ಅನಂಧಃ ಸ ಭವತಿ ಯದಿ ಶ್ರಾಮಃ ನೈವೈಷೋಸ್ಯ ದೋಷೇಣ ದೃಶ್ಯತಿ ನವಧೇನಾಸ್ಯ ಹನ್ಯತೆ ನಾಸ್ಯ ಶ್ರಾಮ್ಯೇಣ ಶ್ರಾಮಃ ಘ್ನಂತಿ ತು ಏವ ಏನಂ ಇಚ್ಛಾದಯಂತೀವ ಪ್ರಿಯವೇತ್ಯೇವ ಭವತಿ ಅಪಿ ರೋದಿತೀವ ಅಹಮತ್ರ ಭೋಗ್ಯಂ ಪಶ್ಯಾಮೀತಿ ಸ್ವಪ್ನೆ ಮಹೀಯಮಾನಶ್ಚರತಿ ಏಷ ಆತ್ಮೇತಿ ಹೋವಾಚ ಏತದಮೃತಮಭಯಮೇತದ್ಬ್ರಹ್ಮೇತಿ ಸಹ ಶಾಂತಹೃದಯಃ ಪ್ರವವ್ರಾಜ ಸಹ ಅಪ್ರಾಪ್ಯೈವ ದೇವಾನೇತದ್ಭಯಂ ದದರ್ಶ ತದ್ಯದಪೀರಗೋ ಶರೀರಮಂಧಂ ಭವತಿ ಅಂಧಃ ಸ ಭವತಿ ಯದಿ ಶ್ರಾಮಃ ನೈವೇಶೋಸ್ಯ ದೋಷೇಣ ದುಷ್ಯತಿ ನವಧೇನಾಸ್ಯ ಹನ್ಯತೆ ನಾಸ್ಯ ಶ್ರಾಮ್ಯೇಣ ಶ್ರಾಮೋ ಘ್ನಂತಿ ತೇವ ಭವತಿ ಅಪಿ ರೋದಿತೀವ ನಾಹಮತ್ರ ಭೋಗ್ಯಂ ಪಶ್ಯಾಮೀತಿ ಯಹ ಏಷಃ ಸ್ವಪ್ನೆ ಮಹೀಯಮಾನಃ ಚರತಿ ಏಷಃ ಆತ್ಮಾ ಇತಿ ಹ ಉವಾಚ ಏತತ್ ಅಮೃತಂ ಅಭಯಂ ಏತತ್ ಬ್ರಹ್ಮ ಇತಿ
ಸಹ ಹ ಶಾಂತಹೃದಯಃ ಧ್ಯಾನ ಹೇಳು. ಶಾಂತ ಹೃದಯ ಶಾಂತಹೃದಯಃ ಪ್ರವೌರಾಜ ಪ್ರವೌರಾಜ ಸಹ ಹ ಅಪ್ರಾಪ್ಯೈವ ಅಪ್ರಾಪ್ಯ ಅಪ್ರಾಪ್ಯ ಏವ. ಯಾವ ಸಂಧೆ? ವೃದ್ಧಿ. ಮುಂದಕ್ಕೆ ಹೋಗು. ದೇವಾನ್ ಏತತ್ ಭಯಂ ದದರ್ಶ ತತ್ ಯದ್ಯಪಿ ಅಪೀದಂ ಅಪೀದಮ ಯದ್ಯಪಿ ಅಂದ್ರೆ ಇದಂ ಅಷ್ಟೇ. ಯದ್ಯಪಿ ಇದಂ ಶರೀರಂ ಯಾವ ಸಂಧೆ? ಯದ್ಯಪಿ ಇದಂ ಯದ್ಯಪಿ ಸವರ್ಣ ದೀರ್ಘ ಸಂಧಿ ಅಂತಾರೆ ಅಲ್ವಾ? ಸವರ್ಣ ದೀರ್ಘ ಸಂಧಿ ಒಂದು ಸಂಧಿ ಇದೆ. ಆಯಾಯ ಅಕ್ಷರ ಅದೇ ಬಂದ್ರೆ ಈ ಬಂದ್ರೆ ಆ ಬಂದ್ರೆ ಅದಕ್ಕೆ ಅನೇಕ ಬಂದ್ರೆ ಸವರ್ಣ ದೀರ್ಘ ಸಮಾನ ವರ್ಣ ಸವರ್ಣ ಅಂತ. ಶರೀರಂ ಅಂಧಂ ಭವತಿ ಅನಂಧಃ ಸಹ ಭವತಿ ಯದಿ ಸ್ರಾಮಂ ಅಸ್ರಾಮಃ ನ ಏವ ಏಷಃ ಅಸ್ಯ. ಯಾವುದೋ ಏಷಃ ಅಸ್ಯ ಸಂಧೆ? ಪೂರ್ವರೂಪ ಸಂಧಿ. ಏಷೋಸ್ಯ ನೋಡೋ ಎಸ್ ಮಾರ್ಕ್ ಇದೆ ನೋಡೋ. ಪೂರ್ವರೂಪ ಸಂಧಿ. ದೋಷೇಣ ದುಷ್ಯತಿ ನ ವಧೇನ ಅಸ್ಯ ಹನ್ಯತೆ ನ ಅಸ್ಯ ಸ್ರಾಮ್ಯೇನ ಸ್ರಾಮಃ ಘ್ನಂತಿ ತು ಏವ ಏನಂ ವಿಚ್ಛಾದಯಂತಿ ಇವ ಅಪ್ರಿಯವೇತ್ತಾ ಏವ ಇವ ಪ್ರಿಯವೇತ್ತಾ ಇವ ಏವ ಇದೇನಾಗ್ತಿತ್ತು? ಪ್ರಿಯವೇತ್ಯೈವ. ಅದ್ಯಾವ ಸಂಧೆ? ವೃದ್ಧಿಯ ಇದು ವೇತ್ತೇವ ಗುಣ. ಪ್ರಿಯವೇತ್ತೇವ ಭವತಿ ಅಪಿ ರೋದಿತಿ ಇವ ನ ಅಹಂ ಅತ್ರ ಭೋಗ್ಯಂ ಪಶ್ಯಾಮಿ ಇತಿ. ನೋಡಪ್ಪ ದೇವೇಂದ್ರ, ಅಟೆನ್ಷನ್ ಆಗಿ ಕೇಳು. ಕರೆಕ್ಟ್ ಹೇಳ್ತೀನಿ, ಕೇಳು. ಸರಿಯಾಗಿದೆ. ಏಷಃ ಯಾವ ತನ್ನ ಅನುಭವದಲ್ಲಿರುವಂತಹ ಆತ್ಮನ್ನ ಇವನಿದಾನಲ್ಲ, ನಾನು ತಿಳಿಸ್ಕೊಳ್ಳೋಕೆ ಹೊರಟಂತ ಆತ್ಮನಿದಾನಲ್ಲ, ಈತನು ಸ್ವಪ್ನದಲ್ಲಿ ಮಹಿಮಾವಂತನಾಗಿ ಮಹೀಯಮಾನ ಅನ್ನೋ ಸ್ತ್ರೀಯಾದಿಗಳಿಂದ ಗೌರವಿಸಲ್ಪಡುವನಾಗಿ ತೋರ್ಬರ್ತಾನೆ ಒಂದರ್ಥ. ಮಹೀಯಮಾನ ಅಂದ್ರೆ ದೃಗ್ದೃಶ್ಯ ರೂಪದಾಗ ತೋರ್ಬರ್ತಾನೆ ಇನ್ನೊಂದರ್ಥ. ತಾನೇ ದೃಶ್ಯರೂಪವಾಗಿಯೂ ದೃಗ್ಗಾಗಿ ತೋರ್ಬರ್ತಾ ಇದ್ದಾನೆ. ತಂದೆ ಎರಡು ರೂಪ. ದೃಗ್ದೃಶ್ಯ ರೂಪತ್ವ ಅವನ ಮಹಿಮೆ ಇದು, ಅದೊಂದು ಹೆಚ್ಚುಗಾರಿಕೆ. ಆ ದೃಶ್ಯ ಪ್ರಪಂಚವಾಗಿಯೂ ಅದನ್ನು ನೋಡುವನಾಗಿಯೂ ತಾನೇ ತೋರ್ಬರ್ತಾನೆ ಮಹಿಮಾನಸಿ. ಇವನೇ ಕಣೋ ಯಾವಾತನು ಇಡೀ ಸ್ವಪ್ನ ಸಾಕ್ಷಿಯೋ, ಸ್ವಪ್ನವನ್ನು ಬೆಳಗುವಾತನಾಗಿದ್ದಾನೋ, ಸ್ವಪ್ನಾತ್ಮನಾಗಿ ಸ್ವಪ್ನ ಪ್ರಪಂಚ ರೂಪದವನಾಗಿ ಸ್ವಪ್ನವನ್ನು ಬೆಳಗ್ತಾ ಇದ್ದಾನೋ ಅಂತ ಹೇಳ್ತಾ ಇರೋದು. ಎಲ್ಲ ಸ್ವಪ್ನೇ ಸಪ್ತಮಿ ಏನ್ ಮಾಡ್ಕೊಂಡ್ಬಿಟ್ಟ ದೇವೆಯಿಂದ, ಸ್ವಪ್ನದ ಒಳಗೆ ಅಲ್ಲೊಂದು ಕಾರ್ಯಕ್ರಮ ಅವನನ್ನು ಮಾಡ್ಕೊಂಡ್ಬಿಟ್ಟ ಇವನು. ಏನು ಆಶ್ಚರ್ಯ ಅಂದ್ರೆ, ಪ್ರಜಾಪತಿ ಸ್ವಪ್ನದ ವಿಷಯದಲ್ಲಿ ವೈಷಯಿಕ ಸಪ್ತಮಿ ಹೇಳ್ಬಿಟ್ಟು ಅದರಲ್ಲಿ ವಿಷಯ ಭಾವದಿಂದ ತೋರ್ಬರ್ತಾ ಇರೋನು ಅಂತ, ಇಡೀ ಸ್ವಪ್ನ ಸಾಕ್ಷಿ ತೋರ್ಬರು ಅಂತ ಇಟ್ಕೊಂಡು ಮನಸ್ಸಲ್ಲಿ ಹೇಳ್ದ. ಇವನು ಸ್ವಪ್ನದ ಒಳಗೆ ಅಧಿಕರಣ ಸಪ್ತಮಿ ಮಾಡ್ಕೊಂಡ್ಬಿಟ್ಟ. ಅಧಿಕರಣ ಸಪ್ತಮಿ ಮಾಡ್ಕೊಂಡು ಅದರ ಒಳಗೆ ಅಲ್ಲೂ ಹೀಗೆ ದೇಹೇಂದ್ರಿಯ ಮನೋಬುದ್ಧಿ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ ಅಂತ ಅಹಂಗಾರ ಮಾಡ್ಕೊಂಡ್ಬಿಟ್ಟ. ಇವನು ಸ್ವಪ್ನದ ಒಂದು ವಿಷಯದಲ್ಲಿ ಪೂರ್ಣವಾಗಿ ಸ್ವಪ್ನ ಪ್ರಪಂಚವಾಗಿಯೂ ಅದಕ್ಕೆ ಸಾಕ್ಷಿಯಾಗಿ ತೋರ್ಬರ್ತಾನಲ್ಲ, ಇವನೇ ಆತ್ಮ ಅಂತ ಹೇಳ್ಬಿಟ್ಟು ಇದು ಅಮೃತ, ಇದು ಅಭಯ, ಅದು ಬಿಡ್ತಾ ಇಲ್ಲ ಪ್ರಜಾಪತಿ. ಪ್ರತಿಪರ್ಯಾಯದಲ್ಲೂ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಪ್ರತಿಪರ್ಯಾಯದಲ್ಲೂ ತಗೊಂಡ್ಬರ್ತಾ ಇದ್ದಾನೆ. ಯಾಕಂದ್ರೆ ಮರ್ತ್ಬಿಡ್ತೀಯ ಅದನ್ನ. ಆ ಲಕ್ಷಣ ಇಟ್ಕೊಂಡು ನೀವು ಹುಡುಕ್ಬೇಕು. ಲಕ್ಷಣ ಭಾರಿ ಇಂಪಾರ್ಟೆಂಟು. ಲಕ್ಷಣವಿಲ್ಲದೆ ಹೋದ್ರೆ ಲಕ್ಷ್ಯ ಸಿಗೋಲ್ಲ. ಲಕ್ಷಣವನ್ನು ನೋಡ್ಕೊಂಡೇ ಲಕ್ಷ್ಯವನ್ನು ಗುರುತಿಸ್ಕೋಬೇಕು. ಹಾಗಾಗಿ ಇದು ಬ್ರಹ್ಮ ಅಂತ ಹೇಳ್ದ. ನಾವಾಗಿ ಇಲ್ಲೂ ಕೂಡ ಅವನು ಅಲ್ಲೇ ವಿಚಾರ ಮಾಡ್ಬೇಕಾಗಿತ್ತು. ಸಹ ಶಾಂತ ಪ್ರವರಾಜ ಹೊರಟೋಗ್ಬಿಟ್ಟ. ಯಾಕೆ ಹಿಂಗ್ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗಿಲ್ಲ. ಯಾವತ್ತು ಗೊತ್ತಾಗುವ ಕನ್ಫರ್ಮ್ ಆಗುವವರೆಗೂ ಹೌದಾ ಅವನೇನೋ ಗೊತ್ತಾಯ್ತು ಅನ್ಕೊಂಡ್ಬಿಟ್ಟ. ಅರ್ಥವಾಯ್ತು ನನಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ. ಹೊರಟೋದ್ರು ಮತ್ತೆ ಅದೇ ಯಾವ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ದ, ಅಲ್ಲೇ ಹೋಗಿ ಕೂತ್ಕೊಂಡ. ಮತ್ತೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಹೆಂಗಾಗತ್ತೆ ದೇವಾನ ಪ್ರಾಪ್ಯ, ದೇವತೆಗಳನ್ನು ಮುಟ್ಟದೇನೆಯೇ ಈ ಭಯ ಕಂಡ. ಸ್ವಪ್ನಾತ್ಮನಿಗೂ ಭಯ ಕಂಡ. ಏನ್ ಭಯ ಕಂಡ? ಇದೇನೋ ನಿಜ, ಛಾಯಾತ್ಮನಿಗೆ ಈ ದೇಹಕ್ಕಾಗೋ ವಿಕಾರವಲ್ಲ ಅದಕ್ಕೂ ಆಗತ್ತೆ, ಆದ್ರಿಂದ ಅದು ನಾನಲ್ಲ ಅಂತ ಹೇಳಿದ್ರೆ ಒಪ್ಕೊಂಡೆ. ಆ ರೀತಿ ಸ್ವಪ್ನಾತ್ಮ ಆಗೋಲ್ಲ. ಛಾಯಾತ್ಮನಂತೆ ಸ್ವಪ್ನಾತ್ಮ ಏನೋ, ಈ ಶರೀರ ಅಂಧವಾದ್ರೆ ಸ್ವಪ್ನ ಶರೀರ ಏನು ಅಂಧ ಆಗೋಲ್ಲ. ಇದಕ್ಕೆ ಸೋರಿಕೆ ಇದೆ, ಕಣ್ಣು ಮುಗುಕಿ ಸೋರ್ತಾ ಇದ್ರೆ ಆ ಸ್ವಪ್ನಾತ್ಮ ಏನು ಸೋರೋದಿಲ್ಲ. ಇವನ ದೋಷದಿಂದ, ಜಾಗೃತ ದೇಹದ ದೋಷದಿಂದ ಸ್ವಪ್ನಾತ್ಮ ದೇಹಕ್ಕೆ ಏನು ದೋಷ ಅಂಟಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಬೇರೆ ಬೇರೆ ಪ್ರಮಾತ್ರ ಅಂತ. ದೇಹೇಂದ್ರಿಯ ಮನೋ ಬುದ್ಧಿ ಬೇರೆ ಆದ್ಮೇಲೆ ಅದ್ರಲ್ಲಿ ತೋರುವ ಪ್ರಮಾತ್ರ ಬೇರೆನೇ ಆಗ್ಬೇಕು. ಪ್ರಮಾತೃತ್ವ ಆ ದೇಹೇಂದ್ರಿಯ ಮನೋ ಬುದ್ಧಿಯಿಂದ ಬರೋದೇ ಹೊರತು ಪ್ರಮಾತೃತ್ವ ಸ್ವರೂಪತಃ ಇಲ್ಲ ಅವನಿಗೆ.
ಸ್ವರೂಪದ ಪ್ರಮಾಸತ್ವ ಇಲ್ಲವೇ ಇಲ್ಲ. ಉಪಾಧಿಯಿಂದಲೇ ಪ್ರಮಾಸತ್ವ ಬರೋದು. ಆಯಾಯ ಉಪಾಧಿ ಅಲ್ಲಲ್ಲಿಗೆ ಬೇರೆ ಬೇರೆ. ಅಷ್ಟು ಇದರ ವಧೆಯಿಂದ, ಈ ದೇಹದ ಎಚ್ಚರದ ದೇಹದ ವಧೆಯಿಂದ ಆ ಸ್ವಪ್ನ ದೇಹವನ್ನು ಏನು ಹೊಡೆದಪಡೋಲ್ಲ. ಸ್ವಪ್ನ ದೇಹದ ವಧೆಯಿಂದಲೂ ಜಾಗ್ರತ ದೇಹಕ್ಕೆ ವಧೆ ಆಗೋಲ್ಲ. ಅಲ್ಲಿ ಯಾರೋ ಕಡಿದ್ರು ಮಾಡಿದ್ರು ಇದಾಗಲ್ಲ. ಸಾಮದಿಂದ ಸಾಮವಾಗೋದಿಲ್ಲ. ಆದರೆ ಇನ್ನೊಂದು ದೋಷ ಇದೆ. ಗ್ರಂಥಿ ಅಲ್ಲೂ ಬಂದು ಅಟ್ಟಿಸ್ಕೊಂಡು ಹೊಡಿತಾರಲ್ಲ, ವಿಚ್ಛಾದಯಂತಿ ಅಟ್ಟಿಸ್ಕೊಂಡ್ಬರುತ್ತಲ್ಲ, ಆನೆ ಅಟ್ಟಿಸ್ಕೊಂಡ್ಬರುತ್ತೆ, ಹುಲಿ ಅಟ್ಟಿಸ್ಕೊಂಡ್ಬರುತ್ತೆ, ಹಾವು ಅಟ್ಟಿಸ್ಕೊಂಡ್ಬರುತ್ತೆ. ಅಲ್ಲಿ ಇವಕಾರ ಹಾಕ್ತಾ ಇದ್ದಾನೆ. ಇವಕಾರ ಹಾಕ್ತಾ ಇರೋದು ಜಾಗೃತ ದೃಷ್ಟಿಯಿಂದ. ಗ್ರಂಥೀವ ಹಂತೀವ ಜಿರಂತೀವ ಇವಕಾರ ಹಾಕ್ತಾ ಇರೋದು ಅಲ್ಲಿನ ಅನುಭವ ತಗೊಂಡು ಹೇಳ್ತಿಲ್ಲ, ಇಲ್ಲಿಂದ ನೋಡ್ತಾ ಹೇಳ್ತಾರೆ, ಆರೋಪ ಮಾಡ್ತಾ ಇದ್ದಾನೆ. ಅಲ್ಲಾದಾಗ ಗ್ರಂಥ್ಯೇವ ಹಂತ್ಯೇವ ಜಿರಂತ್ಯೇವ ಅಲ್ಲಿ ಏವಕಾರವೇ, ಅದು ಇವಕಾರ ಅಲ್ಲ. ಇಲ್ಲಿ ಬಂದ್ಮೇಲೆ ಅದು ಇವಕಾರ ಆಗ್ಬಿಡುತ್ತೆ. ಬಂದ್ಮೇಲೆ ಅಲ್ಲೂ ಅಟ್ಟಿಸ್ಕೊಂಡ್ಬಂದ ಹಾಗೆ ಅಪ್ರಿಯವಾದದ್ದು ಅಲ್ಲೂ ನೆಂಟರಷ್ಟು ನನ್ನ ಶಚಿದೇವಿ ಸತ್ಸಂಗ ಕನಸಾಗ್ಬಿಡ್ತು. ಬಾ ಅಯ್ಯೋ ಎಂಥ ಕೆಟ್ಟ ಕನಸಾಗ್ಬಿಡ್ತು ನನಗೆ, ನನ್ನ ಹೆಂಡತಿ ಸತ್ಸಂಗ ಕನಸಾಗ್ಬಿಡ್ತಲ್ಲ ಅಂತ ದೇವೇಂದ್ರ ಎಚ್ಚರದಲ್ಲಿ ಅನ್ಕೊಳ್ತಾನೆ. ಅದು ಹೋಗ್ಬಿಟ್ರಂತೂ ದೇವೇಂದ್ರ ಸರ್ವಸ್ವ ತಕೊಂಡ್ ಹಂಗೆ ಅಪ್ರಿಯ ವ್ಯಕ್ತಿಯ ಭವತಿ. ಅಷ್ಟೆಲ್ಲ ಅಪ್ಪಿ ರೋದಿತೀವ ಒತ್ತು ಬಿಡ್ತಾನೆ. ಅಲ್ಲಿ ಎಲ್ಲ ಕೈಕಾಲು ಕಟ್ಟಿಬಿಡ್ತಾರೆ, ಹೊಡೆ ಶುರು ಮಾಡ್ಬಿಡ್ತಾನೆ, ಹೇಳ್ತಾ ಇರ್ತಾನೆ. ಕನಸಲ್ಲಿ ಹೇಳ್ತಾ ಕೂತ್ಕೊಂಡ್ಬಿಡ್ತಾನೆ. ಏನು ಮನೆಗಲ್ಲ. ಆದ್ರಿಂದ ನಂಗೆ ಇಲ್ಲೂ ಏನು ಭೋಗ ಇಲ್ಲ ಸ್ವಾಮಿ, ನಾನು ಇಲ್ಲಿ ಯಾವ ಆನಂದವನ್ನು ಕಾಣೆನು ಅಂತ ಅಂದ. ಅಯ್ಯ ಪ್ರಜಾಪತಿ 32 ವರ್ಷ ಕೂರಿಸಿದ್ದು ಹೇಳಿದ್ದು ಪುಣ್ಯಾತ್ಮನಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಸರಿ, ಮತ್ತೆ ಬಂದ ಅವನು ಮುಂದೆ ನಾಳೆ ಹೇಳೋಣ.